ಮಾಡ್ತಾನೋ ಇವನ ಹತ್ರ ಯಾಕೆ ಕೇಳಬೇಕು ಅಂತ ಇರೋದು ಇಲ್ಲದೆ ಇರೋದೆಲ್ಲ 5 ಟ್ಯಾಬ್ಲೆಟ್ ಬರೆ 6 ಟ್ಯಾಬ್ಲೆಟ್ ಬರೆ 7 ಟ್ಯಾಬ್ಲೆಟ್ ನುಂಗು ಹೋಗಿ ಅತ್ಲಾಗ ಹೆಂಗಾದ್ರೆ. ಯಾಕಂದರೆ ಅಲೋಪತಿ ಡಾಕ್ಟರ್ಸ್ಗೆ ಒಂದು ಗೌರ್ಮೆಂಟ್ ಗಿಫ್ಟ್ ಏನಪ್ಪ ಅಂದರೆ ಹಿ ಕ್ಯಾನ್ ರೈಟ್ ವೆರಿ ಈಸಿಲಿ ದ ಡೆತ್ ಸರ್ಟಿಫಿಕೇಟ್. ಹಾರ್ಟ್ ಅಟ್ಯಾಕಿಂದ ಇವನು ಸತ್ತ, ಅವನು ಔಷಧಿಯಿಂದ ಸತ್ತಿರ್ತಾನೋ, ಮಿಸ್ಮ್ಯಾರೇಜ್, ಬಟ್ ಈಸ್ ಹ್ಯಾವಿಂಗ್ ದಟ್ ರೈಟ್ಸ್, ಲೀಗಲ್ ಲೀಗಲ್ ರೈಟ್ಸ್ ಪ್ರಕಾರ ಅವ್ರಿಗೆ ಅದು ಇರುತ್ತೆ. ಈ ಕ್ಯಾನ್ ಗಿವ್ ಎ ಸರ್ಟಿಫಿಕೇಟ್, ಬೇರೆಯವ್ರಿಗೆ ಅದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಂ, ಈಗ ನೋಡಿ, ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ, ಜನಸಂಖ್ಯೆ ಇದ್ದಾರೆ. ಎಷ್ಟು ಜನಕ್ಕೆ ಶುಗರ್ ಇದೆ, ಎಷ್ಟು ಜನಕ್ಕೆ ಇಲ್ಲ ಅಂತ ಹೆಂಗೆ ಗೊತ್ತು? ದುಡ್ಡಿರೋರು ಮಾತ್ರ ಚೆಕಪ್ ಮಾಡಿಸಿರೋದು. ಇನ್ನು ಉಳಿದ ಜನಸಂಖ್ಯೆ ಮಾಡಿಸಿದಾರ, ಶುಗರ್ ಇದೆ ಅಂತ ಮಾಡಿಸಿದಾರ, BP ಇದೆ ಅಂತ ಮಾಡಿಸಿದಾರ? ಪ್ರತಿ ವರ್ಷ ಕೆಲವು ಗೌರ್ಮೆಂಟ್ ಆಫೀಸಲ್ಲಿ ಆ್ಯನ್ಯುವಲ್ ಹೆಲ್ತ್ ಚೆಕ್ ಅಂತ ಮಾಡ್ತಾರೆ, ಗೊತ್ತಾ? ಅದು ಕೇಳಿದ್ರೆ ವರ್ಷಕ್ಕೊಂದ್ಸಲ ಹೋಗಿ ಮಾಡಿಸ್ಕೊಳ್ಳಿ ಅಂತ. ಅದೇನು ಗೊತ್ತಾ? ಮೀನು ಹಿಡಿಯೋಕ್ಕೆ ಬಲೆ ಹಾಕ್ದಂಗೆ. ಒಂದು 50-100 ಟೆಸ್ಟ್ ಇರುತ್ತೆ ಅಲ್ವಾ? ಆ ಟೆಸ್ಟಲ್ಲಿ ಒಂದು 5-6 ಹೆಚ್ಚು ಕಮ್ಮಿ ಇಲ್ಲ, ಮೇಲೆ ಬರುತ್ತೆ ಇಲ್ಲ ಕೆಳಗೆ ಬರುತ್ತೆ. ಕೆಳಗೆ ಬಂದರೂ ಕಷ್ಟ, ಮೇಲೆ ಬಂದರೂ ಕಷ್ಟ. 50 ಶುಗರ್ ಆದರೆ ಹೈಪೋಗ್ಲೈಸಿಮಿಕ್ ರೀ, ಹೈಪರ್ಗ್ಲೈಸಿಮಿಕ್ ಅಂತಲೂ ಹೈಪೋಗ್ಲೈಸಿಮಿಕ್ ತುಂಬ ಅಲ್ಲೇ ತಲೆ ಸುತ್ತ ಸತ್ತೋಗ್ಬಿಡ್ತೀರಾ ಅಂತ ಎದುರ್ತಾರೆ, ಅದಕ್ಕೊಂದು ಮಾತ್ರೆ ಕೊಡ್ತಾರೆ. 100-200 ಜಾಸ್ತಿ ಇದೆ, ಅಯ್ಯೋ ತುಂಬ ಜಾಸ್ತಿ ರೀ, ಮುಂದೆ ಕಿಡ್ನಿ ಪ್ರಾಬ್ಲಮ್. ಒಂದು ತಿಳ್ಕೊಳ್ಳಿ, ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ ಬರ್ತಾ ಇರೋದು ಡಯಾಬಿಟಿಕ್ ಮೆಡಿಸಿನಿಂದ, ಡಯಾಬಿಟಿಕ್ಕಿಂದಲ್ಲ. ಹಂಗಂತ ದಯವಿಟ್ಟು ನಿಮ್ಮ ಹುಷಾರಲ್ಲಿರಿ. ನಾನು ಹೇಳಿದ ನಾಲೆಡ್ಜಿಗೆ ಸಡನ್ನಾಗಿ ಮೆಡಿಸನ್ ನಿಲ್ಸೋಕ್ಕಾಗಲ್ಲ. ಯಾಕೆಂದರೆ ಅಲೋಪತಿ ಮೆಡಿಸನ್ ಪ್ರಾಬ್ಲಮ್ ಏನಂದರೆ ಔಷಧಿ ಬರೆಯೋದು ಭಾಳ ಸುಲಭ, ಅದು ವಿಡ್ರಾ ಮಾಡೋಕ್ಕೆ ತುಂಬ ಕಷ್ಟ. ಟ್ಯಾಪರಿಂಗ್ ಮಾಡಬೇಕು, ಅರ್ಧ ಕೊಡಬೇಕು, ಒಂದು ದಿನ ಬಿಟ್ಟು ದಿನ ತೊಗೊಳ್ಳಿ, ವಾರಕ್ಕೆ 3 ದಿನ ಆ ಥರ ಬಿಡಿಸ್ಕೋಬೇಕು ಹೊರತು ಸಡನ್ನಾಗಿ ನಿಲ್ಸೋಕ್ಕಾಗಲ್ಲ. BP ಮೆಡಿಸನ್ನು, ಶುಗರ್ ಮೆಡಿಸನ್ನು, ಹಾರ್ಟ್ ರಿಲೇಟೆಡ್ ಮೆಡಿಸನ್ನು ನೀವು ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಏನಾದ್ರು ಮಾಡಿ, ಸ್ಲೋ ಆಗಿ ಕನ್ಸಲ್ಟ್ ಮಾಡಿ, ಇನ್ನೊಂದು ಆಲ್ಟರ್ನೇಟಿವ್ ಅದಕ್ಕೆ ಅನುಗುಣವಾಗಿ ಒಂದ್ಸತಿ ಕುಂಟು ಕಾಲಿಗೆ ಕ್ರಚಸ್ ಕೊಡ್ತೀವಲ್ಲ, ಆ ಸಡನ್ನಾಗಿ ಬಿದ್ದರೆ ಬಿದ್ದೋಗ್ಬಿಡ್ತೀರಾ. ಅದಕ್ಕೆ ಪ್ಯಾರಲಲ್ ಆಗಿ ಇಲ್ಲೊಂದು ಸಪೋರ್ಟ್ ಕೊಟ್ಟು ಇದನ್ನು ಬಿಡಿಸ್ಕೋಬೇಕು. ಇದು ಈಗ ಶುಗರ್ ಪ್ರಾಬ್ಲಮ್ಗೆ ನಾನು ಸುಮಾರಲ್ಲಿ ನೋಡಿದ್ವಿ, ಯಾವ ಸಿಸ್ಟಮಲ್ಲೂ ಔಷಧಿ ಇಲ್ಲ. ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯೋಗ, ತಿರುಪತಿ ದೇವ್ರ ಹತ್ರನೂ ಮೆಡಿಸನ್ ಇಲ್ಲ. ಇಲ್ಲ ಬೇಡ. ಕಾರಣ ಏನು ಗೊತ್ತಾ? 3 ಜನ ಮಕ್ಳಿರ್ತಾರೆ ನನಗೆ. ಒಬ್ಬ ಮಧ್ಯದವನು ನನ್ನ ಮಾತು ಕೇಳಲ್ಲ, ಅವನ್ನ ಒದ್ದು ಆಚೆಗೆ ಹಾಕೋಕ್ಕಾಗಲ್ಲ, ಮನೆ ಬಿಟ್ಟು ಓಡ್ಸೋಕ್ಕಾಗಲ್ಲ, ಅವನ ಜೊತೆಗೆ ಅನ್ಭವಿಸ್ಬೇಕಾದ್ರೆ ನನ್ನ ಮಗ ಅಲ್ವಾ? ಅದೇ ಥರ ಈ ಪ್ಯಾಂಕ್ರಿಯಾಸ್ ಅನ್ನೋ ಮಗ ನನ್ನ ಮಾತು ಕೇಳಲ್ಲ. ನಾನು ತಿಂದಾಗ ಇನ್ಸುಲಿನ್ ಬಿಡಪ್ಪ ಅಂದ್ರೆ ನಾನು ಆಗಲ್ಲ, ನಾನು ಇವಾಗ ಮಾಡಲ್ಲ ಅಂತಂತ, ನಮ್ಗೆ ಸಕ್ಕರೆ ಕಾಯಿಲೆ ಅಂತ ಬ್ಯಾನ್ ಮಾಡ್ತಾರೆ. ಅರ್ಥ ಆಯ್ತಾ? ನನ್ನ ಮಗನೇ, ನನ್ನ ದೇಹದಲ್ಲಿರೋ ಪ್ಯಾಂಕ್ರಿಯಾಸ್ ನನ್ನ ಮಾತು ಕೇಳ. ಅದಕ್ಕೆ ಏನು ಔಷಧಿ ಕೊಡ್ತೀರಿ? ಹೊಡೆಯೋಕ್ಕಾಗುತ್ತಾ? ಇಲ್ಲ ಒದ್ದು ಆಚೆ ಕಳ್ಸೋಕ್ಕಾಗುತ್ತಾ? ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅನುಭವಿಸಿ ಬ್ಯಾಲೆನ್ಸ್ ಮಾಡಿಕೊಂಡು ನಿಧಾನವಾಗಿ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗಲಿ ಅಂತ ಸ್ಟ್ಯಾಟಿನ್ ಅಂತ ಒಂದು ಮಾತ್ರೆ ಕೊಡ್ತಾರೆ, ಅಟ್ರೋವಾಸ್ಟಿನ್ ಅಂತಾರೆ. ಕೇಳಿದ್ದೀರಾ ಇಲ್ವಾ? ರಕ್ತ ಹೆಪ್ಪಗಟ್ಟಬಾರ್ದು ಅಂತ ಒಂದು ಮಾತ್ರೆ ಕೊಡ್ತಾರೆ. ಇವಾಗಿನ ರಿಸರ್ಚ್ ಏನು ಹೇಳ್ತಾ ಇದೆ ಅಂದರೆ, ಆ ಮಾತ್ರೆನ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ತಗೊಂಡ್ರೆ 100% ಡಯಾಬಿಟಿಕ್ಕು ಫ್ರೀ ಗಿಫ್ಟ್ ನಿಮಗೆ. ನಾನೊಬ್ಬ ಕಾರ್ಡಿಯಾಲಜಿಸ್ಟ್ ಹತ್ರ ಮಾತಾಡಿದೆ, ಯಾರೊಬ್ರು ಪೇಷಂಟ್ ಕರ್ಕೊಂಡೋಗಿ ಹೇಳಿದೆ, ಅವರು ಅಟ್ರೋಸ್ಟ್ಯಾಟಿನ್ ಕೊಟ್ಬಿಡಿ ಸರ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತಂದ್ರೆ. ನಾನು ಏನು ಸರ್, ಈ ಅಟ್ರೋಸ್ಟ್ಯಾಟಿನ್ ತಗೊಂಡ್ರೆ 6 ತಿಂಗಳಲ್ಲಿ ಪೇಷಂಟ್ ಡಯಾಬಿಟಿಕ್ ಆಗುತ್ತಲ್ಲ ಅಂದರೆ, ಹಾರ್ಟ್ ಪ್ರಾಬ್ಲಮಿನ ಡಯಾಬಿಟಿಕ್ ಬೆಟರ್ ಅಲ್ವಾ ಅಂತಂದು. ಈ ಥರ ಟ್ರೀಟ್ಮೆಂಟ್ ನಡೀತಾ ಇರೋದು. ಹೋಗ್ಲಿ, ಇಷ್ಟು ಕಾಯಿಲೆಗೆ ಅಲೋಪತಿಯಲ್ಲಿ ಯಾವ್ದಾದ್ರು ಒಂದು ಕಾಯಿಲೆ ವಾಸಿ ಮಾಡಿದಾರ? 30 ವರ್ಷ 40 ವರ್ಷ ಔಷಧ. ಒಂದು ಕಾಯಿಲೆ ಹೇಳಿ. ಸರ್ಜರಿ ಬಿಟ್ಬಿಡಿ, ಏನೋ ಬಿದ್ವಿ, ಕಾಲು ಮುರಿದೋಯ್ತು, ಫ್ರ್ಯಾಕ್ಚರ್ ಆಯಿತು, ರಾಡ್ ಹಾಕ್ತಾರೆ, ಮಾಡ್ತಾರೆ. ಬೇರೆ ಯಾವ್ದಾದ್ರು ಕಾಯಿಲೆ ವಾಸಿ ಮಾಡಿದ್ದೀರಾ? BP ವಾಸಿ ಮಾಡಿದಾರಾ? ಶುಗರ್ ವಾಸಿ ಮಾಡಿದಾರಾ? ಹಂಗಂದ್ರೆ ಏನಂತಾರೆ, ಇದು ಲೈಫ್ ಲಾಂಗ್ ಯು ಹ್ಯಾವ್ ಟು ಟೇಕ್ ಮೆಡಿಸಿನ್. ಬಟ್ ಆ ಥರ ಒರಿಜಿನಲ್ ಆಗಿಲ್ಲ. ಶುಗರ್ ಒಂದ್ಸತಿ ಸರಿಯಾಗಿ ಕಂಟ್ರೋಲ್, ಆಚಾರ ವಿಚಾರ, ವ್ಯವಹಾರ, ಉಪಹಾರ, ಆಚಾರ ತುಂಬ ಇಂಪಾರ್ಟೆಂಟು, ವ್ಯವಹಾರನೂ ಇಂಪಾರ್ಟೆಂಟು.
ನಾನು ಹೊರಗಡೆ ಕಳ್ತನ ಮಾಡಿ ಸಿಕ್ಕಾಬಿಟ್ಟೆ ದುಡ್ಡು ತೊಗೊಂಬಂದು ಚೆನ್ನಾಗಿದ್ದೀನಿ, ಯೋಗ ಹೇಳ್ಕೊಡ್ತೀನಿ ಅಂದ್ರೆ ನಡೆಯೋದಿಲ್ಲ. ಇವೆಲ್ಲ ಆಚಾರ, ವಿಚಾರ, ವ್ಯವಹಾರ, ಉಪಹಾರ ಎಲ್ಲ ಸರಿಯಾಗಿದೆ, ಒಂದು ಬ್ಯಾಲೆನ್ಸ್ ಸಮಸ್ಥಿತಿಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಆಯಿತಾ? ಕಾಯಿಲೆ ಈಗ ಎಲ್ಲ ಯೋಗ ಟೀಚರ್ಸ ಇಲ್ಲಿ ನಾನು ಯಾರಿಗೂ ನಿನ್ನೆ ಒಂದು ಕ್ವಶನ್ ಕೇಳಿದೆ. ಯೋಗ ಟೀಚರ್ಸ್ MSc ಯೋಗ, PhD ಯೋಗ ಎಲ್ಲ ಮಾಡಿರೋರು, MSc ಯೋಗ, ಯು ಹರ್ಡ್ ಅಬೌಟ್ ವೇಗಸ್ನರು ಸರ್? ಅದಕ್ಕೇನಾದ್ರು ಪ್ರಾಣಾಯಾಮ ಮಾಡಿಸ್ತೀರಾ? ನಿನ್ನೆ ಹೇಳಿದ್ದಲ್ಲ, ಅದಕ್ಕೆ ಬಂದು ಯು ನೋ ಅಬೌಟ್ ವೇಗಸ್ನರು? ಪ್ರಾಣಾಯಾಮ ಮಾಡಿಸ್ತೀರಾ? ಇದು ಈ ಸತಿಯ ಇಂಪಾರ್ಟೆಂಟ್. ನಾನು ರಿಸರ್ಚ್ ಮಾಡಿರೋದ್ರಲ್ಲಿ ಎಲ್ಲರೂ ದಯವಿಟ್ಟು ತಿಳ್ಕೊಳ್ಳಿ, ಇದೊಂದು ಮೇಯ್ನ್ ನರ್ವ್, ಕ್ರೇನಿಯಲ್, ಇಲ್ಲಿಂದ ಸ್ಟಾರ್ಟ್ ಆಗಿ ಕಾಲಿನವರೆಗೂ ಇದೊಂದು ಇಲ್ಲಿರುತ್ತೆ ಮತ್ತು ಇಲ್ಲಿರುತ್ತೆ. ನಾವು ಯಾರು ತೀರ್ಕೊಂಡಾಗ ಎಲ್ಲೂ ಪಲ್ಸ್ ಸಿಕ್ಕಲಿಲ್ಲ ಅಂದರೆ, ಉಸಿರಾಡ್ತಾ ಇಲ್ಲ ಅಂತಂದರೆ ಇಲ್ಲಿ ಚೆಕ್ ಮಾಡ್ತೀವಿ, ಇಲ್ಲಿ ಅದು ಹೊಡ್ಕೊತಾ ಇದೆಯಾ ಇಲ್ವಾ ಅಂತಂದು ಅಲ್ವಾ? ಯಾರಿಗಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲಿ 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 ವೇಗಸ್ನರ್ ಅಂತ, ಅದು ಒಂದು ಮೇಯ್ನ್ ನರ್ವ್. ಎಲ್ಲ ಯೋಗದವರು ನಿಜವಾಗ್ಲೂ ಇದನ್ನು ತಿಳ್ಕೊಂಡು, ನಮ್ಮಲ್ಲಿ ಅದಕ್ಕೇ ಓಂಕಾರ ಹೇಳ್ಕೊಡ್ತಾರಲ್ಲ, ಯೋಗದಲ್ಲೆಲ್ಲ ಬೆಸ್ಟ್ ಥಿಂಗ್ ಈಸ್ ಭ್ರಾಮರಿ ಪ್ರಾಣಾಯಾಮ ಅಂಡ್ ಓಂಕಾರ. ನೀವು ಆಸನಾಸ್ ಪ್ರಾಣಾಯಾಮ ಎಲ್ಲ ಮಾಡಿ. ಅದಕ್ಕೇ ನೆನ್ನೆನೂ ಹೇಳಿದೆ ಅನಿಸುತ್ತೆ, ಈ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಗಾಯತ್ರಿ ಮಂತ್ರ, ಚಾಂಟಿಂಗು, ಓಂ ನಮಃ ಶಿವ, ದ ಮೇನ್ ಇಂಟೆನ್ಷನ್ ಈಸ್ ಯು ಹ್ಯಾವ್ ಟು ಪ್ರೊಡ್ಯೂಸ್ ಎ ಸೌಂಡ್. ಓಂಕಾರ ಇಂದ ನಾಸಿಕಾಗ್ರ, ನೇಸೋಫೆರೆಂಜಲ್ ಏರಿಯಾ ಅಂತೀವಲ್ಲ, ಇಲ್ಲಿ ಅಂತ ಬರಬೇಕು. ಆ ಸೌಂಡ್ ಏನು ಮಾಡುತ್ತೆ, ಇಡೀ ಸಾಫ್ಟ್ವೇರ್ನ ಚೇಂಜ್ ಮಾಡುತ್ತೆ. ಎಲ್ಲ ಕಾಯಿಲೆಗೂ ನೆನ್ನೆನೂ ಹೇಳ್ತಾ ಇದ್ದೆ, 95% ಇಲ್ಲ 90% ಕಾಯಿಲೆಗೆ ಸಾಫ್ಟ್ವೇರ್ ಪ್ರಾಬ್ಲಮ್, ಹಾರ್ಡ್ವೇರ್ ಅಲ್ಲ. ಇದು ಒಂದು ಸರಿಯಾಗಿದ್ರೆ ಏನಾಗೋದಿಲ್ಲ. ನಾನು ನೋಡಿದ್ದೀನಿ 400-500 ಶುಗರ್ ಇರೋರಲ್ಲ, ಅಯ್ಯೋ ಏನೋ ಮಾತ್ರೆ ಕೊಡ್ತಾರೆ ಸರ್, ತಗೋತಾ ಇದ್ದೀನಿ ಸರ್, ಒಂದು 10 ವರ್ಷದಿಂದಿದೆ, ಅದೇನು ಮಾಡ್ತು ಬಿಡಿ ಅಂತ ಫಸ್ಟ್ ಕ್ಲಾಸ್ ಆಗಿರ್ತಾರೆ ಅವರು. ಇನ್ನು ಕೆಲವರು 200 ಹೊರಟೋಯ್ತು ಸರ್, ಒಂದು ಕೊರ್ಗಿ ಬೇಗ ಹೊರಟೋಗ್ಬಿಟ್ಟಿದ್ದಾರೆ. ಹಂಗಂತ ಆಹಾರ ಎಲ್ಲ ಪಾಲಿಸಬೇಡಿ ಅಂತ ಹೇಳ್ತಾ ಇಲ್ಲ. ಯು ಶುಡ್ ನೋ ಯುವರ್ ಲಿಮಿಟೇಷನ್. ನಾನು ಯಾರು, ನನ್ನ ಕೆಪಾಸಿಟಿ ಏನು, ನಾನು ಇರೋದು 60 kg, 200 kg ಭಾರ ಹೊರಕ್ಕಾಗತ್ತಾ? ಅದನ್ನು ನಾವು ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಒಬ್ಬರಿಗೆ ಎಲ್ಲ ಔಷಧಿ ಆಗೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಔಷಧಿ, ಒಬ್ಬೊಬ್ಬರಿಗೆ ಒಂದೊಂದು ಟ್ರೀಟ್ಮೆಂಟು. ಕೆಲವ್ರಿಗೆ ಯೋಗದಲ್ಲಿ ಸರಿ ಹೋಗುತ್ತೆ, ಕೆಲವ್ರಿಗೆ ಮೆಡಿಟೇಷನ್ ಸರಿ ಹೋಗುತ್ತೆ, ಕೆಲವ್ರಿಗೆ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ, ಕೆಲವ್ರಿಗೆ ಇಂಜೆಕ್ಷನ್ ತಗೊಂಡ್ರೆ. ಹಳ್ಳಿ ಕಡೆ 2 ಆಂಧ್ರ ಕಡೆ ನೋಡಿದ್ದೀವಿ, ಅಲ್ಲಿ 4 ಇಂಜೆಕ್ಷನ್ ಕಂಪಲ್ಸರಿ ಜ್ವರ ಬಂದರೆ, ಇಲ್ದಾರೆ ಅವ್ರ ಪೇಷಂಟ್ ಹೋಗೋದೇ ಇಲ್ಲ. ಇಲ್ಲೊಂದು ಚುಚ್ಚು ಕಳಿಸ್ತಾ ಇರ್ತಾರೆ. ಒಂದು 2-3 ದಿನ ಅಬ್ಸರ್ವ್, ಏನಪ್ಪ ಅವರು ಮನುಷ್ಯನು ಅಂತ ಅವ್ನು ಕೇಳಿದ್ರೆ, ಏನು ಸರ್ ಡಾಕ್ಟ್ರ್ ಇವತ್ತು ಒಂದೇ ಇಂಜೆಕ್ಷನ್ ಕೊಟ್ಟ, ಫುಲ್ ಕೇಳ್ದಷ್ಟು ದುಡ್ಡು ಕೊಟ್ಟಿದ್ದೀನಿ, ಇನ್ನೇನು ಮಾಡ್ಬೇಕಾಯ್ತು, ಇನ್ನೂ 3 ಬ್ಯಾಲೆನ್ಸ್ ಇದೆ ಸರ್. ಅವ್ರ ಮೆಂಟಾಲಿಟಿ ಹಂಗೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಸರಿನೂ ಹೋಗ್ತಾರೆ, ಹೆಂಗೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಇಂಜೆಕ್ಷನ್ ಕಾನ್ಸೆಪ್ಟ್ ಇದೆಯಲ್ಲ, ಇಂಜೆಕ್ಷನ್ ಮತ್ತು ಹಾಸ್ಪಿಟಲಿ ಡ್ರಿಪ್ಸ್ ಹಾಕ್ತಾರೆ ನೋಡಿ, ಸಲೈನ್ ಬಾಟ್ಲು, ಗ್ಲೂಕೋಸು ಸಲೈನ್ ಎಲ್ಲ. ಅದು ಯಾವಾಗ ಅಂದರೆ, ನಾವು ಬಾಯಿಂದ ಆಹಾರ ತಿನ್ನೋಕ್ಕಾಗದೇ ಇದ್ದಾಗ ನೀವು ಯು ರಿಕ್ವೈರ್ ಅಡಿಷನಲ್ ಉಪ್ಪಿನ ನೀರು ಇಲ್ಲ ಸಕ್ಕರೆ ನೀರು, ಡೆಕ್ಸ್ಟ್ರೋಸು ಸಲೈನ್ ವಾಟರ್ ಅಂತ. ಬಟ್ ಹಳ್ಳಿ ಕಡೆ ನೋಡಿದ್ದೀನಿ, ಒಂದು ಬಾಟ್ಲ್ ಕಟ್ಬಿಡಿ ಸರ್ ಸರಿ ಹೋಗ್ಬಿಡ್ತೀನಿ ಅಂತ. ಅಲ್ಲಮ್ಮ, ಊಟ ತಿಂಡಿ ಮಾಡ್ತಾ 3 ಹೊತ್ತು ತಿನ್ನಕ್ಕೆ ಚೆನ್ನಾಗಿ ತಿಂತೀನಿ ಸರ್, ಮತ್ತು ಬಾಟ್ಲಿ ಹಾಕಬೇಕು ಅಂದರೆ, ಇಲ್ಲ ಅದು ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಇದಕ್ಕೇನು ಹೇಳೋದು ಗೊತ್ತಿಲ್ಲ. ಹಾಂ, ಮೈಂಡ್ಸೆಟ್. ಸೊ ಎಲ್ಲದಕ್ಕೂ ಕಾರಣ ಇದು ಒಂದು ಸರಿ ಕೆಟ್ಟೋದ್ರೆ ನೀವು ಎಷ್ಟೇ ಯೋಗ ಮಾಡಿ, ಆಯುರ್ವೇದ ಮೆಡಿಸಿನ್ ತಗೊಳ್ಳಿ, ಸರಿ, ಭಾಳ ಕಷ್ಟ. ಇದರಿಂದ ಎಲ್ಲ ಡಿಸಾರ್ಡರ್ಸು ಸ್ಟಾರ್ಟ್ ಆಗುತ್ತೆ. ಒಂದು ಎಕ್ಸಾಂಪಲ್ಲು, ತುಂಬ ಹಿಂದೆ ಮೈಗ್ರೇನ್ ಅಂತ ಒಂದು ಲೇಡಿ ಬರ್ತಾಯಿದ್ರು. ನಾವು ಏನೇನು, ನಾನಂತೂ ಔಷಧಿ ಕೊಡಲ್ಲ, ನಮ್ಮ ಆಯುರ್ವೇದಿಕ್ ಡಾಕ್ಟ್ರ್ ಇದೆ, ಅವ್ರಿಗೆ ಹೇಳ್ತಿದ್ದೆ ಅದು ಒಂದು ಸತಿ ಆ ಡಾಕ್ಟ್ರಿಗೆ ಕೇಳಿದ್ರು, ಸರ್ ಇರೋಬರ ಮೆಡಿಸನ್ ಎಲ್ಲ ಕೊಟ್ಬಿಟ್ಟಿದ್ದೀನಿ, ನೀವೇ ಏನಾದ್ರು ಮಾಡಿ ಸರ್, ಅಮ್ಮನಿಗೆ ಮೈಗ್ರೇನ್ ವಾಸಿ ಆಗಿಲ್ಲ ಅಂತ. ಈ ಸರಿ ಕರೆಸ್ದೆ ಅದನ್ನ, ಏನೋ ಅಂದೆ, ಸರ್ ನೀವೇನು ಹೇಳಿದ್ರಿ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಕಳಿಸಿದೆ, ಎಲ್ಲ ಮೆಡಿಸನ್ ತಗೊಂಡೆ, ಅದು ಇಲ್ಲಿ ಸಿಡಿ ಅಂತ ಹೊಡಿತದೆ ಸರ್ ಅಂತ.
ಏನು ಮಾಡೋದಪ್ಪ, ಇರೋಬರೋ ಮೆಡಿಸನ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಅವನು ವೆಜಿಟೇರಿಯನ್ ಬೇರೆ, ನಾನ್ ವೆಜ್ ಅಂದರೆ ಏನಾದ್ರು ಒಂದು ಕಾರಣ ಹುಡುಕ್ಬೋದು, ಚಿಕನ್ ತಿನ್ನಬಾರ್ದು, ಮಟನ್ ತಿನ್ನಬಾರ್ದು, ಏನೋ ಒಂದು ಹೇಳಿ ಕಳಿಸ್ಬಿಡ್ಬೋದು. ನಮಗೂ ಕಾರಣ ಗೊತ್ತಿರಲ್ಲ, ನಿಜ ಹೇಳ್ತೀನಿ. ಆಮೇಲೆ ಸರಿ ಯಜಮಾನ್ರು ಕರ್ಕೊಬರಮ್ಮ ನೆಕ್ಸ್ಟ್ ಟೈಮ್ ಬರುವಾಗ ಅಂದೆ. ಯಜಮಾನ್ರ ಮುಂದೆ ಅವ್ನು ಸ್ವಲ್ಪ ಗುರ್ರು ಅನ್ನೋಗಿರಾಕಿ, ಏನು ನನ್ನ ಯಾಕೆ ಬರೋಕೆ ಹೇಳಿದ್ರಿ ಸರ್ ಅಂತ. ಆವಾಗ ಅರ್ಥ ಆಗೈತಿ ಅಮ್ಮನಿಗೆ ಯಾಕೆ ಮೈಗ್ರೇನ್ ಮಾಡ್ತಾರೆ. ಆಮೇಲೆ ಗೊತ್ತಾಯ್ತು, ಈಸ್ ಅ ಮೈಗ್ರೇನ್ ಫರರ್. ಆಮೇಲೆ ಅವ್ರನ್ನ ಕರೆಸಿ ಕೂತು ಮಾತಾಡಿ, ನೋಡಿ ಸರ್, ಮೈಗ್ರೇನ್ಗೆ ಅಲೋಪತಿಲಿ ವ್ಯಾಸೋಗ್ರೀನ್ ಮೈಗ್ರೇನಿಲ್ ಎರ್ಗೋಟಮಿನ್ ಅಂತ ಒಂದು ಔಷಧಿ ಕೊಡ್ತಾರೆ. ಆ ಔಷಧಿಯಲ್ಲಿ ಅಬಾರ್ಷನ್ ಮಾಡೋ ಅಂಥ ಮೆಡಿಸಿನ್ ಕಂಟೆಂಟ್ ಇರುತ್ತೆ. ಅದು ತುಂಬ ಡೇಂಜರ್. ನಿಮ್ಮ ಮನೆಯವ್ರಿಗೆ ಆ ಮೆಡಿಸಿನ್ ತಗೊಂಡ ತಕ್ಷಣ ಕಮ್ಮಿ ಆಗೋದು ಆಪ್ರೇಷನ್ನೇ ಬೇರೆ. ಬಟ್ ದ ಡ್ರಗ್ ಇನ್ಸೈಡ್ ದಟ್ ಈಸ್ ಕಾಲ್ಡ್ ಎರ್ಗಟಮಿನ್ ಅಂತ. ಅದು ಅಬಾರ್ಷನ್ ಮಾಡೋಕ್ಕೆ ಉಪಯೋಗಿಸೋಂಥ ಡ್ರಗ್ಗು ಸರ್. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಏನು ಮಾಡೋಕ್ಕಾಗಲ್ಲ ಅಂತ. ಇಲ್ಲ ಸರ್ ಕೂಗಾಡ್ತಾಳೆ ಹಂಗೆ ಹಿಂಗೆ ಅಂತ. ನಾನು ಅದು ಕೆಲಸದ ಈಗ ಮೊನ್ನೆ ಆದ ಒಂದು ಇದರಲ್ಲಿ ಮಾತಾಡೋಕೆ ಹೇಳ್ತಿದ್ದೆ. ಹಿಂದಿನ ಕಾಲದಲ್ಲಿ ಹೆಂಗಸರು ಕ್ಲೀನಾಗಿ ತಲೆ ಬಾಚಿ ಜಡೆ ಕಟ್ಟಿ, ಜಡೆ ಇಲ್ಲಿವರೆಗೂ ಸಹಸ್ರಾರ ಚಕ್ರದಿಂದ ಕೂದಲು ಸ್ಟಾರ್ಟ್ ಆಗಿ ಮೂಲಾಧಾರ ಚಕ್ರದವರೆಗೂ ಕಾಂಟ್ಯಾಕ್ಟ್ ಚಕ್ರ ಮೆಡಿಟೇಷನ್ ಮಾಡ್ತಿರಲ್ಲ, ಎಷ್ಟು ಒಳ್ಳೇದು ಗೊತ್ತಾ ಅದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲಪ್ಪ ನೆತ್ತಿಯಿಂದ, ಮೂಲಾಧಾರ ಚಕ್ರದಲ್ಲಿ ಫುಲ್ ಸ್ಪೈನ್ ಸ್ಟಿಮ್ಯುಲೇಟ್ ಆಗ್ತಾ ಇದೆ. ಯಾರೂ ಇಲ್ಲ, ಕಲೆ ಕಟ್ತಾ ಇದ್ರು. ಇವಾಗ ಹೆಂಗಸ್ರೆಲ್ಲ ಕೂದಲು ಬಿಟ್ಬಿಟ್ಟು ಮಾರಿ ಗೌರಿ ಕಾಳಿ ಮಾರಿ ದೇವ್ರ ಜಗಳಾಡಕ್ಕೆ ರೆಡಿಯಾಗಿರ್ತಾರೆ. ಕಟ್ಟೋದೇ ತಲೆನೇ ಬಾಚಲ್ಲ ಯಾರು. ಅದು ಫ್ಯಾಷನ್. ದ ಮೇನ್ ಕಾನ್ಸೆಪ್ಟ್ ಈಸ್, ಇದು ಎಲ್ಲ ಸೆಲ್ಸ್ನು ಟೈಮ್ ಮಾಡಿದಾಗ ಒಂದು ಸ್ಥಿಮಿತದಲ್ಲಿ, ಒಂದು ಕಂಟ್ರೋಲಲ್ಲಿ ಇರ್ತಾರೆ. ಋಷಿಗಳೆಲ್ಲ ನೋಡಿ ಕಟ್ಬಿಟ್ಟು ಮೇಲೆ ಇಟ್ಕೊಳ್ತಾ ಇದ್ರಿ. ಇವಾಗೆಲ್ಲ ಈ ಥರ ಅವ್ರು ನೋಡಿದ್ರೆ ಲಿಫ್ಟ್ ಗಿಫ್ಟಿಗೆಲ್ಲ ಹಾಕೊಂಡಿರ್ತಾರೆ, ರೆಡಿ ಟು ಫೈಟ್. ಆ ಲಿಪ್ಸ್ಟಿಕ್ಕು ಅಷ್ಟೇ, ಲೇಡೀಸ್ಗೊಂದು ಟಿಪ್ಸ್, ಅದರಲ್ಲೂ ಸಿಕ್ಕಾಬಿಟ್ಟೆ ಕೆಮಿಕಲ್ ಇರುತ್ತೆ. ಯಾರ ಬಾಡಿಯಲ್ಲಿ ಒಂದು ಲಿಂಕ್ ವೀಕ್ ಇರುತ್ತೆ ಅವ್ರಿಗೆ ಮುಂದಿನಲ್ಲಿ ಲುಕೋಡರ್ಮ ತೊಂಬರಕ್ಕೆ ಚಾನ್ಸಸ್ ಇರುತ್ತೆ. ಭಾಳ ಹುಷಾರಾಗಿರಿ. ಲಿಪ್ಸ್ಟಿಕ್ ತುಂಬ ಜನ ಲಿಪ್ಸ್ಟಿಕ್ ಸುಮ್ಮನೆ ಹಚ್ಕೊಂಡ್ಬಿಡ್ತೀರಿ ಕೆಂಪು ಕಾಣಿಸ್ಲಿ ಅಂತಂತ, ಬೇಕಾಗಿಲ್ಲ. ಬೆಸ್ಟ್ ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಪೇಸ್ಟ್ ಮಾಡಿ ಒಂದು ತಿಂಗಳು ಹಚ್ಬಿಡಿ, ನ್ಯಾಚುರಲಾಗಿ ಕೆಂಪಾಗ್ಬಿಡುತ್ತೆ. ಮಾಡಬೇಕು ಒಂದಷ್ಟು ದಿನ ಒರಿಜಿನಲ್ ಕಲರ್ ಹೋಗೋವ್ರಿಗೆ ಅದು ಮಾಡಬೇಕು. ಬೀಟ್ರೂಟನ್ನು ಸೇರಿಸ್ತೀವಿ ಕೆಲವು ಸತಿ, ಡಿಪೆಂಡ್ ಅಪಾನ್. ಎರಡು ಪೇಸ್ಟ್ ಮಾಡಿ ರಾತ್ರಿ ಹೊತ್ತು ಹಚ್ಕೊಂಡು ಒಂದು ಸ್ವಲ್ಪ ಸನ್ಲೈಟ್ ಬಿದ್ದರೆ ಒಳ್ಳೇದು, ಇಲ್ಲ ಅಂದರೆ ಪರವಾಗಿಲ್ಲ. ಸ್ಲೋಲಿ ಇಂಟರ್ನಲ್ಲಿ ಚೇಂಜ್ ಆಗುತ್ತೆ, ವಿಚ್ ಇಸ್ ಅ ಪರ್ಮನೆಂಟ್ ಕಲರ್, ನಾಟ್ ವಿತ್ ಅ ಲಿಪ್ಸ್ಟಿಕ್ ಅಂಡ್ ಆಲ್. ಇನ್ನೊಂದು, ಲೇಡೀಸ್ ಎಷ್ಟು ಬುದ್ಧಿವಂತರಾಗಿದ್ದಾರೆ ಈಗ ಅಂದರೆ, ಎಲ್ಲರ ಮನೆಯಲ್ಲೂ ಬೆಳಿಗ್ಗೆ ಆಫೀಸ್ಗೆ ಎಕ್ಸಾಂಪಲ್ ತಡ್ರಿದ್ರು ಅಂತಲ್ಲ, ಅಯ್ಯೋ ಮಹಾನ್ ಬುದ್ಧಿವಂತರಮ್ಮ ಅನ್ನಪೂರ್ಣೆ. ಬೆಳಿಗ್ಗೆ ಆಫೀಸ್ಗೆ ಹೋಗೋ ಒಂಚೂರು ತಿಂತೀರ, ಇಲ್ಲ ಮಧ್ಯಾಹ್ನ ಒಂಚೂರು ಚಿಕ್ಕ ಟಿಫನ್ ಬಾಕ್ಸಲ್ಲಿ ಏನೋ ಕಟ್ಕೊಂಡು ಹೋಗಿರ್ತೀರ ಲಂಚ್ ಟೈಮು, ವರ್ಕಿಂಗ್ ಕ್ಲಾಸ್ ಹೇಳ್ತಾ ಇರೋದು. ರಾತ್ರಿ ಬಂದಿದ ತಕ್ಷಣ ಏನು ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಉಳ್ದಿರೋದು ಹಿಂದಿನ ದಿನದ ಮುಂದಿನ ಎಲ್ಲ ಟೀಪಾಯ್ ಮೇಲೆ ಇಟ್ಬಿಟ್ಟು ನ್ಯೂಸ್ ಹಾಕ್ಬಿಡ್ತಾರೆ. ಇವನ್ ಪಾಪ ಅದು ಏನು ಅಂತ ನೋಡಲ್ಲ, ತಿಂತಾ ಇರ್ತಾರೆ ಅಲ್ಲಿ. ಅವಾಗ ತಟ್ಟೆಯಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ, ನೆನ್ನೆದ ಮೊನ್ನೆದ ಅಲ್ಲಿ ನ್ಯೂಸ್. ಅವ್ನು ಯಾರನ್ನ ಅವ್ನು ಕೊಲೆ ಮಾಡ್ತಿರ್ತಾನೆ, ಇವನ್ ಖುಷಿ ಪಡ್ತಾ ಇರ್ತಾನೆ ಇಲ್ಲಿ ನೋಡ್ಕೊಂಡು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶದಲ್ಲಿ ಎಂಥ ದೇಶ ಗೊತ್ತಾ ನಮ್ಮದು, ಪ್ರತಿಯೊಂದಕ್ಕೂ ಒಂದೊಂದು ಶಾಸ್ತ್ರ ಮಾಡಿದ್ದಾರೆ. ಮನುಷ್ಯ ಹೆಂಗಿರ್ಬೇಕು, ಏನು ತಿನ್ನಬೇಕು, ಎಷ್ಟೊತ್ತಿಗೆ ಎದ್ದೇಳಬೇಕು, ಹೆಂಗೆ ಮಲ್ಕೋಬೇಕು, ಹೆಂಗೆ ಊಟ ತಿಂಡಿ ಮಾಡಬೇಕು, ಪ್ರತಿಯೊಂದಕ್ಕೂ. ಫಾರ್ ಎಕ್ಸಾಂಪಲ್, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವೆಲ್ಲ ಏನಂತ ತಿಳ್ಕೊಂಡಿದ್ದೀರಿ? ಅದನ್ನು ಏನಂತ ತಿಳ್ಕೊಂಡಿದ್ದೀರಿ? ಇಟ್ ಈಸ್ ಎ ಕ್ಯಾಟ್ಲಾಗ್. ಒಂದು ವಾಷಿಂಗ್ ಮಿಷಿನ್ ತಗೊಂಡ್ರೆ ಒಂದು ಕ್ಯಾಟ್ಲಾಗ್ ಕೊಡ್ತಾರಲ್ಲ, ಹೆಂಗೆ ಆಪ್ರೇಟ್ ಮಾಡಬೇಕು, ಹೆಂಗೆ ಉಪಯೋಗಿಸ್ಬೇಕು ಅಂತ.
ಇಟ್ ಈಸ್ ಎ ಕ್ಯಾಟ್ಲಾಗ್. ಅದು ಒಬ್ಬ ಮನುಷ್ಯ ಹೆಂಗಿರಬೇಕು, ರಿಲೇಷನ್ಶಿಪ್ ಹೆಂಗಿರಬೇಕು, ಏನು ತಿನ್ನಬೇಕು, ಹೆಂಗೆ. ಸಿ, ಕೃಷ್ಣ ಇಸ್ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಟು ಟೆಲ್ ಅಬೌಟ್ ದ ಕೌನ್ಸಿಲಿಂಗ್. ಪ್ರಪಂಚದಲ್ಲಿ ಕೌನ್ಸಿಲಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೆ ಅದು ಆ ಯುದ್ಧ ಭೂಮಿನಲ್ಲಿ, ಆ ಸ್ಟ್ರೆಸ್ಸಲ್ಲಿ ಹಿಂಗಿರ್ಬೇಡ ಹಂಗಿರ್ಬೇಡ ಅಂತ. ಇವಾಗ ಕೌನ್ಸಿಲಿಂಗು ಎಲ್ಲ ವೆಸ್ಟರ್ನ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾವು ಭಾರತದಲ್ಲಿ ಫಸ್ಟು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ದೆವು. ಮೆಡಿಟೇಷನ್ ಪ್ರಪಂಚಕ್ಕೆ ಹೇಳ್ಕೊಟ್ಟವ್ರೆ ನಾವು. ಬುದ್ಧ ಮೆಡಿಟೇಷನ್ ಹೇಳ್ಕೊಟ್ಟ. ನಾವೇ ಯಾರು ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ನಮಗೆ. ಅವರು ಏನು ಹೇಳಲಿಲ್ಲ. ಬುದ್ಧಂದು ಅಲ್ಲಿ ಗಯಾಗೆ ಯಾರಾದರೂ ಹೋಗಿದ್ದೀರ ಅಲ್ಲಿ? ಹಾಂ, ಏನು ಬುದ್ಧ ಗಯ ಅಂದ್ರೇನು? ಇಲ್ಲ, ಬುದ್ಧ ಗಯ ಅಂದ್ರೆ ಅಲ್ಲಿ ಕೂತು ಬೇಜಾರಾಗಿ ವಿದರ್ಸ ಗಯ ಬುದ್ಧ. ಇದಕ್ಕೆ ಬೌದ್ಧ ಗಯ ಅಂತ, ಇದರ್ಸ ಗಯ ಅಂತ. ಗಯ ಅಂದ್ರೆ ಇಲ್ಲಿಂದ ಹೋದ ಅಂತ. ಪಾಪ ಅವರು, ಇದು ನಾನಲ್ಲ, ಅಲ್ಲಿ ಗುರುಗಳ ಹತ್ರ ಮಾತಾಡಿ ತಿಳ್ಕೊಂಡಿದ್ದ ವಿಷಯ ಇದು. ಮೊನ್ನೆ ಯಾವಾಗಲೂ ಹೋದಾಗ ಪಾಪ ಅವನು ಎಲ್ಲ ಟ್ರೈ ಮಾಡ್ದ. ಯಂತ್ರ ಮಂತ್ರ ತಂತ್ರ ಪೂಜೆ ಹೋಮ ಅವನ ಅಗ್ನಿಹೋತ್ರ ಎಲ್ಲ ಮಾಡ್ದ. ಎಲ್ಲಾದ್ರೂ ನಂಗೆ ಚೇಂಜ್ ಆಗುತ್ತಾ ಮೈಂಡು ಅಂತ. ಯಾವುದ್ರಲ್ಲೂ ಸಿಕ್ಲಿಲ್ಲ. ಅದಕ್ಕೆ ಏನು ಮಾಡಿದೆ, ಏನೋ ಬೇಡ ಅಂತ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟು. ಬೆಸ್ಟ್ ಟ್ರೀಟ್ಮೆಂಟ್ ಈಸ್, ನೀವು ಯೋಗ ಮಾಡಿ ಏನಾರು ಮಾಡಿ ದಿನ 20 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಸಾಕು. ನಿಶ್ಚಲವಾಗು. ಏನು ಚೇಂಜಸ್ ಆಗುತ್ತೆ ಗೊತ್ತಾ ಬಾಡಿಯಲ್ಲಿ? ನೀವು 1 hour 2 hour ಯೋಗ ಮಾಡ್ತಿರಲ್ಲ, ಆ ಥರ ಚೇಂಜಸ್ ಆಗಿ. ಫಸ್ಟ್ ಒಂದು 20 ನಿಮಿಷ ಹಳೇ ಗಡಿಯಾರದ ಪೆಂಡುಲಮ್ ಥರ ಓಡಾಡ್ತಾ ಇರುತ್ತೆ. ಕೂತ್ಕೊಳ್ಳ ಎದ್ದೊಳ್ಳ, ಇವಾಗ ಟಿ ವಿ ಸೀರಿಯಲ್ ಬರುತ್ತೆ, ನಾನು ಹೆಂಡತಿ ಬರ್ತಾಳೆ, ಟೀ ಕುಡಿ ಎಲ್ಲ ಬಂದು ಆಗಿ ಆಮೇಲೆ ಒಂದು ಸಮಚಿತ್ತತೆಗೆ ಬರುತ್ತೆ. ಆವಾಗ ಬಾಡಿಯಲ್ಲಿ ಸ್ಟಾರ್ಟ್ಸ್ ರಿಪೇರಿಂಗ್ ಇಟ್ ಸೆಲ್ಫ್. ನಿದ್ರೆ ಯಾಕೆ ಮಾಡಿ ಅಂದರೆ, ನಾವೆಲ್ಲ ನಿದ್ರೆ ಮಾಡೋದು ಎಷ್ಟೊತ್ತು? ನಾವೆಲ್ಲ ನಿದ್ರೆ ಮಾಡೋದು ಮ್ಯಾಕ್ಸಿಮಮ್ 2 hours, 2 ಗಂಟೆ, ಇಲ್ಲ ಮ್ಯಾಕ್ಸಿಮಮ್ 3 ಗಂಟೆ. ಇನ್ನು ಮಿಕ್ಕಿದೆಲ್ಲ ಒದ್ದಾಡ್ತಾ ಇರ್ತೀವಿ ಆ ಕಡೆಯಿಂದ ಈ ಕಡೆ. ಕೆಲವರು ಅಮಿತಾಬ್ ಬಚ್ಚನ್ ಕನ್ಸು ಕಾಣ್ತಾರೆ, ಕೆಲವರು ಹೇಮಾ ಮಾಲಿನಿ ಕನ್ಸು ಕಾಣ್ತಾರೆ. ಸೊ ನಿದ್ರೆ ಇನ್ನೊಂದು ಓದು ಇದೆಲ್ಲ ದಿ ಕಾಯರ್ ಬೆಡ್, ಆರ್ಥೋಪೆಡಿಕ್ ಬೆಡ್ ಇವೆಲ್ಲ ಇದೆಯಲ್ಲ, ಇವೆಲ್ಲ ಹೈಲಿ ಪ್ಲಾಸ್ಟಿಕ್ ಅಂಡ್ ಕೆಮಿಕಲ್ ಕಂಟೆಂಟ್. ಇದರಿಂದ ಸುಮಾರು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಬೆಸ್ಟ್ ಅಂದರೆ ಹತ್ತಿ ಹಾಸಿಗೆ ಎಲ್ಲ ಚಗರೆ ಹಾಸಿಗೆ, ಏನು ಬೇಡ, ನೆಲದ ಮೇಲೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಮಲ್ಕೊಂಡ್ರೆ ಸಾಕು. ಅಂದರೆ ಅದಕ್ಕೆ ಎಲಿಜಿಬಿಲಿಟಿ ಇರಬೇಕು. ಎಲಿಜಿಬಿಲಿಟಿ ಅಂದರು ದೇಹ ದಂಡಿಸಿರ್ಬೇಕು. ಅದಕ್ಕೆ ಈಕ್ವಲ್ ಆದ ಮೆಡಿಸನ್ನೇ ಯಾವುದೂ ಇಲ್ಲ. ಇವೆರಡು ಕೈ 2 ಕಾಲು 4 limbs ಈಸ್ ಗಿವನ್ ಟು ಹ್ಯೂಮನ್ ಬೀಯಿಂಗ್ ಟು ವರ್ಕ್. ಟಾಟಾ ಆದರೂ ಅಷ್ಟೇ, ಬಿರ್ಲಾ ಆದರೂ ಅಷ್ಟೇ, ಕೈಯಿಂದ ಕೆಲಸ ಮಾಡಿದ್ರೆ ಅನ್ನ ಊಟ ಮಾಡಬೇಕು. ನಂತರ ದುಡ್ಡಿದೆ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ, ಆಲ್ಟರ್ನೇಟಿವ್. ಏನೋ ಒಂದು ಕೆಲಸ ಮಾಡಿ. ಕೆಲಸ ಇಲ್ಲ ಅಂತಂದರೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ, ಓಪನ್ ಆಗಿಬಿಡುತ್ತೆ. ಹಾರ್ಡ್ ವರ್ಕ್. ವಾಕಿಂಗ್ ಮಾಡೋರು ವಾಕಿಂಗ್, ಬೆವ್ರು ಬರಬೇಕು. ಇಟ್ ಈಸ್ ಎ ನೆಕ್ಟರ್, ಇಟ್ ಹ್ಯಾಸ್ ಟು ಕಮ್ ಔಟ್. ಅದ್ರ ಜೊತೆಗೆ ಬೇಕಾದಷ್ಟು ಕಷ್ಟಗಳು ಬರುತ್ತೆ. ಅದು ಬಂದೇ ನೆಮ್ಮದಿ ಬೇಕು, ಶಾಂತಿ ಬೇಕು, ಮೆಡಿಟೇಷನ್ ಮಾಡ್ತೀನಿ ಸಿಗಲ್ಲ. ಅದು ಸ್ವಲ್ಪ ಟೈಮಲ್ಲಿ ಇರುತ್ತೆ. ಬಟ್ ನೋಡಿ, ಈ ಸೌದೆ ಹೊಡೆಯೋರು, ರೋಡ್ ಸೈಡಲ್ಲಿ ಕೆಲಸ ಮಾಡೋರು, ಟಾರೆಲ್ಲ ಹಾಕ್ತಾರಲ್ಲ, ಆ ಬಿಸಿಲಲ್ಲಿ ಅಷ್ಟು ಕೆಲಸ ಮಾಡಿ ಎಲ್ಲೋ ಒಂದು ಕಲ್ಲನ್ನ ತಲೆ ಮೇಲೆ ಇಟ್ಕೊಂಡು ಹಿಂಗೆ ಮಲಗಿರ್ತಾನೆ. ನಮ್ಮಲ್ಲಿ ಡಾಕ್ಟರ್ ಆರ್ಥೋಪೆಡಿಕ್ ನೆಕ್ ಪೇಯ್ನ್ ಅಂತಂದರೆ 5,000 ರೂಪಾಯಿ ಪಿಲ್ಲೋ ಬಂದಿದೆ ತಗೊಳ್ಳಿ ಅಂತಂತಾರೆ. ಅವ್ನು ಕಲ್ಲು ಇಟ್ಕೊಂಡು ನಿದ್ರೆ ಮಾಡ್ತಾನೆ, ಫಸ್ಟ್ ಕ್ಲಾಸಾಗಿ ನಿದ್ರೆ ಬರುತ್ತೆ. ಅವ್ನಿಗೆ ಯಾವ ನೆಕ್ ಪೇಯ್ನು ಬರೋಲ್ಲ, ಸರ್ವೈಕಲ್ ಸ್ಪಾಂಡಿಲೈಟಿಸು ಬರೋಲ್ಲ, ಲಂಬರ್ ಸ್ಪಾಂಡಿಲೈಟಿಸು ಬರೋಲ್ಲ. ಅದಕ್ಕೆಲ್ಲ ಪಿಲ್ಲೋಗಳು ಇವಾಗ. ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಐ ಸ್ಟಾರ್ಟೆಡ್ ಯೂಸಿಂಗ್ ಸರ್, ಇಟ್ ಕಾಸ್ಟ್ ಅಬೌಟ್ 4,000 rupees ಅಂತಾರೆ. ಯಾಕಮ್ಮ ಕೊಟ್ರಿ ಅಂತ. ಹಾರ್ಡ್ ವರ್ಕ್ ಹೇಳ್ತಾ ಇದ್ರಲ್ಲ, ಇದ್ರಲ್ಲಿ ಒಂದೇ ಒಂದು ಇವಾಗ ಏನು ನೋಡಿ, ಒಂದು 100 ಪೇಷಂಟ್ನ ಇದು ಪೆಥಾಲಜಿಕಲ್ ಇನ್ವೆಸ್ಟಿಗೇಷನ್ ಕಳಿಸಿದ್ರೆ 90 ಜನಕ್ಕೆ B12 D3 ಡೆಫಿಷಿಯನ್ಸಿ. ಹೋಗಿದ ತಕ್ಷಣ ಬರ್ಕೊಡ್ತಾರೆ, D3 ಸಪ್ಲಿಮೆಂಟ್ ತಗೋಬೇಕು, B12 ಇಂಜೆಕ್ಷನ್ ತಗೋಬೇಕು. ಮೇನ್ ರೀಸನ್ ಈಸ್ ಅಟ್ಲೀಸ್ಟ್ ಡೈಲಿ 2 to 3 hours ಯು ಹ್ಯಾವ್ ಟು ಎಕ್ಸ್ಪೋಸ್ ಟು ದ ಸನ್ಲೈಟ್. ಬಿಸಿಲು ಬೇಕೇ ಬೇಕು. ಬಿಸಿಲು ಇಲ್ಲ ಅಂತಂದರೆ ನೀವೇನೇ ಕ್ಯಾಲ್ಶಿಯಂ ತಗೊಳ್ಳಿ, ಕ್ಯಾಲ್ಶಿಯಂ ಸಪ್ಲಿಮೆಂಟ್, ಕ್ಯಾಲ್ಶಿಯಂ ಸ್ಯಾಂಡೋಸು ಅವು ಎಲ್ಲ ಕೊಡ್ತಾರೆ. ಮಂಡಿ ನೋವು ಅಂತ ಹೋಗಿದ ತಕ್ಷಣ ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ. ಎಲ್ಲಿವರೆಗೆ ನಮ್ಮ ದೇಹದಲ್ಲಿ ಬಿಸಿಲು ಬೀಳಲ್ಲ, ಕ್ಯಾಲ್ಶಿಯಂ ಆಗಿ ಕನ್ವರ್ಟ್ ಆಗಲ್ಲ.
ಒಂದ್ಸತಿ ಅದು ಇಂಬ್ಯಾಲೆನ್ಸ್ ಆದಾಗ ಆಟೋಮೆಟಿಕಲಿ ನೆಕ್ಸ್ಟ್ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಬಂದಮೇಲೆ ಕ್ಯಾಲ್ಶಿಯಂ ನೀವೇನೇ ದಿನ ಕ್ಯಾರೆಟ್ ತಿನ್ನಿ, ಹಾಲು ಕುಡೀರಿ, ಉಪಯೋಗ ಆಗಲ್ಲ. ಬಿಸಿಲಿಗೆ ಯಾರೂ ಹೋಗಲ್ಲ, ಕಪ್ಪಗಾಗ್ಬಿಡ್ತೀವಿ ಅಂತ. ಅದಕ್ಕೊಂದು ಫೇರ್ ಆ್ಯಂಡ್ ಲವ್ಲಿ ಅಂತ ಕಂಡುಹಿಡಿದ್ದಾರೆ. ನಾವು ಫ್ರೀಯಾಗಿ ಒಂದು 500 kg ಫೇರ್ ಆ್ಯಂಡ್ ಲವ್ಲಿ ಎಮ್ಮೆಗೆ ಉಜ್ಜಿದ್ರೆ ಬೆಳಗಾಗತ್ತಾ? ಸೊ ಇಲ್ಲಿ ಬಿಸಿಲು ತುಂಬ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಯಾವಾಗ ಬೆಳಿಗ್ಗೆ 6, ಆಮೇಲೆ ಮೋಡ ಇದ್ರೂ ಪರವಾಗಿಲ್ಲ, ಆ ಎನರ್ಜಿ ನಿಮಗೆ ಅಬ್ಸರ್ವ್ ಆಗಬೇಕಷ್ಟೇ. ಮೋಡ ಇದೆ ಸರ್, ಮಳೆ ಬರ್ತಾ ಇದೆ, ಜಸ್ಟ್ ಯು ಎಕ್ಸ್ಪೋಸ್ ಅಟ್ಲೀಸ್ಟ್ half an hour, more than half an hour, 1 hour you expose to the normal sunlight. ಮಧ್ಯಾಹ್ನ 3 ಗಂಟೆವರೆಗೂ ಪರವಾಗಿಲ್ಲ, ಆಮೇಲೇನೋ ಅಲ್ಟ್ರಾವೈಲೆಟ್ ರೇಸ್ ಅವೆಲ್ಲ ಗೊತ್ತಿಲ್ಲ, ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು. ಇದು ಒಂದು ಸತ್ಯ. ಎರಡನೇ ಸತ್ಯ, ಕಾಲು ಮಣ್ಣಿಗೆ ಟಚ್ ಆಗಲೇಬೇಕು. ಮನೇಲೂ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾರೆ ಇವಾಗ, ಓಡಿದ್ರೆ ಬೇಜಾರಾಗುತ್ತೆ. ಎಲ್ಲ ಸೆನ್ಸಿಟಿವ್ ಆಗಿಬಿಟ್ಟಿದೆ. ಮಣ್ಣು ಇಲ್ಲ ಅಂದ್ರೂ ಮನೆ ಕಾಂಪೌಂಡ್ ಹತ್ತಾದ್ರೂ ಒಂದಷ್ಟು ಮಣ್ಣು ತಂದುಬಿಟ್ಟು ದಿನ ಅದ್ರ ಮೇಲೆ ಓಡಾಡಿ ನೀವು ಎಷ್ಟು ಚೇಂಜ್ ಇದೆ. ಅದು ಟಾಕ್ಸಿನ್, ಬ್ಲಾಟಿಂಗ್ ಪೇಪರ್ ಇಂಕ್ ಅಬ್ಸರ್ವ್ ಮಾಡ್ಕೊಳತ್ತಲ್ಲ, ಆ ಥರ ನಮ್ಮ ದೇಹದಲ್ಲಿರುವ ವಿಷ ವಸ್ತುಗಳನ್ನ ಕಾಲಲ್ಲಿ ನರ್ವ್ ಎಂಡಿಂಗ್ಸ್ ಇರುತ್ತೆ. ಕಾಲು ಇಟ್ ಈಸ್ ಎ ರೂಟ್ ಅಂತ ಹೇಳ್ತೀವಿ. ಎಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿರೋ ನರ್ವ್ ಎಲ್ಲ ಕಾಲಲ್ಲಿ ಎಂಡ್ ಆಗುತ್ತೆ, ಪಾದದಲ್ಲಿ ಎಂಡ್ ಆಗುತ್ತೆ. ಮಣ್ಣಿನ ಮೇಲೆ ಕಾಲಿಟ್ಟಾಗ ಅದು ದೇಹದಲ್ಲಿರೋ ವಿಷ ವಸ್ತುಗಳನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಬ್ಬ ಡಯಾಬಿಟಿಕ್ ಪೇಷಂಟಿಗೆ ನಾನು ಮಾಡಿ ನೋಡ್ತೀನಿ, ಇಲ್ಲಿದ್ದರೂ ಅವರು ರಿಟೈರ್ಡ್ ಆಗಿ ಸುಮಾರು ಇನ್ಸುಲಿನ್ ತೊಗೊಳ್ಳೋರು ಎಲ್ಲ ತೊಗೊಳ್ಳೋರು. ರೆಡ್ಡಿ ಅಂತ, ಸರ್ ಯಾವ ಊರು ಅಂದರೆ ಕೋಲಾರ ಹತ್ರ ಸರ್, ಅಂದರೆ ಜಮೀನಿದೆ ಸರ್ ಅಂದರು. ರೆಡ್ಡಿಯವರೇ ಎಲ್ಲ ಬಿಟ್ಬಿಟ್ಟು 1 ತಿಂಗಳು ನಿಮ್ಮ ಊರಲ್ಲಿ ಹೋಗಿರಿ, ಮಣ್ಣಲ್ಲಿ ಓಡಾಡಿ ಅಂತ, ಎಲ್ಲ ನಾರ್ಮಲಿಗೆ ಬಂತು. ಮೆಡಿಸಿನ್ ತಗೋತಾರೆ, ಆಪ್ರೇಷನ್ ಬೇರೆ. ಮಣ್ಣನ್ನ ಮದರ್ ಅಂತೀವಿ, ಮದರ್ ಅರ್ತ್ ಅಂತೀವಿ. ಅದ್ರ ಕಾಂಟ್ಯಾಕ್ಟೇ ದಿನ ಹೋಗ್ತದೆ, ಬಾಡಿ ವೀಕ್ ಆಗ್ತಾ ಇದೆ. ಫ್ಲ್ಯಾಟ್ಗಳಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಮನೆಯಲ್ಲೂ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ದೀವಿ. ಇಟ್ ಈಸ್ ಬಿಕಮ್ ಸೆನ್ಸಿಟಿವ್ ಡೇ ಬೈ ಡೇ. ನೇಚರಿಂದ ಭೂಮಿ ತಾಯಿ, ಭೂಮಿ ಸತ್ವ ಸಿಗ್ತಾನೆ ಇಲ್ಲ. ಪ್ರಕೃತಿ ಚಿಕಿತ್ಸೆಯಲ್ಲಿ ಮಡ್ಬಾತ್ ಅಂತ ಮಾಡಿಸ್ತೀವಿ, ಕೇಳಿದ್ದೀರಾ? ಮೈಗೈಗೆಲ್ಲ ಮಣ್ಣು ಸುಟ್ಟಿದ್ದೇನೆ. ಅಟ್ಲೀಸ್ಟ್ ಬರಿಗಾಲಲ್ಲಿ ನಡೆದ್ರೂ ಸಾಕು. ಅದ್ರ ಕಂಪ್ಲೇಂಟ್ ನೆಕ್ಸ್ಟು ಕೆಲ್ಕೆನಿಯಲ್ ಸ್ಪರ್, ಇಂಬಡಿ ಮೂಳೆ ಎಷ್ಟು ಉದ್ದಕ್ಕೆ ಸ್ವಲ್ಪ ಈ ಬಿದಿರಿನ ಸಿದಿರು ಬಂದಂಗೆ ಬರುತ್ತೆ. ಅದು ಯಾರು ಸ್ವಲ್ಪ ತೂಕ ಜಾಸ್ತಿ ಇದ್ದಾರೆ, ಇಲ್ಲ ಯೂರಿಕ್ ಆ್ಯಸಿಡ್ ಇರೋರು, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರೋರಿಗೆ ಆ ಪ್ರಾಬ್ಲಮ್ ಬರುತ್ತೆ. ಸುಮಾರು ಜನ ಹೇಳ್ತಾರೆ ಮಂಚದಿಂದ ಕೆಳಗೆ ಕಾಲಿಡುವಾಗ ಇಂಬಡಿ ನೋವುತ್ತೆ ಅಂತ. ಅದಕ್ಕೆ ಟ್ರೀಟ್ಮೆಂಟು ಡಾಕ್ಟರ್ ಹತ್ರ ಹೋಗ್ತೀರಾ, ಹೋಗಿದ ತಕ್ಷಣ ಫಸ್ಟು ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಪೇಷಂಟು ಡಾಕ್ಟ್ರು ನಿಮ್ಮ ಕಾಯಿಲೆ ಕೇಳಲ್ಲ, ನಿಮ್ಮ ಜೋಬ್ ನೋಡ್ತಾರೆ, ಚಿನ್ನ ಎಷ್ಟು ಹಾಕಿದ್ದಾರೆ ನೋಡ್ತಾರೆ, ನಿಮ್ಗೆ ಇನ್ಶೂರೆನ್ಸ್ ಇದೆ ನೋಡ್ತಾರೆ. ನೋಡಿದ ತಕ್ಷಣ ಬರೀತಾನೆ ನೀವು ಗೋ ಫಾರ್ ಅನ್ ಎಕ್ಸ್ರೇ ಅಂತಂತ. ನೀವು ಹೋಗಿ ಇಮ್ಡಿ ಎಕ್ಸ್ರೇ ತೆಗೆಸ್ಕೊಂಬರ್ತೀರ, 1 ವಾರಕ್ಕೆ ಮೆಡಿಸನ್ ಕೊಡ್ತಾನೆ. ನೆಕ್ಸ್ಟ್ ವೀಕ್ ಹೋಗ್ತೀರಾ, ಸರ್ ಒಂದು 10% ಕಮ್ಮಿ ಆಗಿದೆ, ತಿರ್ಗಾ ಹಾಗೆ ಇದೆ ಅಂದಾಗ ಒಂದು ಸ್ಕ್ಯಾನಿಂಗ್ ಮಾಡಿಸೋಣ ಅಂತ. ಇವ್ರು ಕೇಪಬಲ್, ಜೋರಾಗಿದೆ, ದುಡ್ಡು ತೋರಿಸ್ಕೊತೀರ, ಸರ್ ಎಷ್ಟಾದರೂ ಆಗಲಿ ಮೆಡಿಸನ್ ಕೊಡಿ ಅಂತಂತ. ಸ್ಕ್ಯಾನಿಂಗ್ ಒಂದು 3,500 ರೂಪಾಯಿನ 4,000 ರೂಪಾಯಿ. ಅದು ಬರೀದ ತಕ್ಷಣ ಅವನಿಗೆ 40% ಕಮಿಷನ್ ಅಲ್ಲೇ ಕೊಡ್ತಾನೆ. ಆಮೇಲೆ ಒಂದು ಫಿಸಿಯೋಥೆರಪಿ ಮಾಡಿ ಅಂತಂತಾರೆ. ಫಿಸಿಯೋಥೆರಪಿ ಅಂದರೆ ಅಲ್ಟ್ರಾಸೌಂಡ್ ಅಂತ, 1 ಸೆಷನ್ಗೆ 1,000 ರೂಪಾಯಿ, 10 ಸೆಷನ್ಗೆ 10,000 ರೂಪಾಯಿ. ಒಂದು ಜೆಲ್ ಹಾಕ್ಬಿಟ್ಟು ಸುಮ್ಮನೆ ಒಂದು ಬಿಸಿ ಹಿಂಗೆ ಮಾಡ್ತಾರದು ಹಿಂಡಿಗೆ, ಆವಾಗೊಂದು ಸ್ವಲ್ಪ ಪೇಯ್ನ್ ಕಮ್ಮಿ ಆಗುತ್ತೆ, ದುಡ್ಡು ಕಮ್ಮಿ ಆಗಿರುತ್ತೆ. ಅದಕ್ಕೂ ಆಗಿಲ್ಲ ಅಂದರೆ ಇವ್ರು ಹಣೆ ಯಾಕೋ ಪೇಷಂಟು ಸೈಕಿಕ್ ಪೇಷಂಟ್ ಏನು ಮಾಡ್ತಾರೆ, ಒಂದು ಸ್ಟಿರಾಯ್ಡ್ ಇಂಜೆಕ್ಷನ್ ಅಲ್ಲಿ ಚುಚ್ಚಿಬಿಟ್ರೆ ಮ್ಯಾಜಿಕ್ 6 ತಿಂಗಳು ಪೇನೇ ಬರಲ್ಲ, ಒಂದೇ ಇಂಜೆಕ್ಷನ್. 6 ತಿಂಗಳಾದ್ಮೇಲೆ ಡಬಲ್ ಬರುತ್ತೆ, ಅಷ್ಟರೊಳಗೆ ನೋಡ್ಕೊಳ್ಳೋಣ ಪೇಷಂಟ್ ಅಂತ. ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ನಾವು ಹೇಳ್ತೀವಿ ಕ್ಲಿನಿಕಲ್ಲಿ, ಅಮ್ಮ ಬೆಳಗ್ಗೆ ಕೂತ್ಕೊಳ್ತಿರಲ್ಲ, ಒಂದು 2-3 ಸತಿ ಇಂಬಡಿನ ಹಿಂಗೆ ಬಡೀರಿ, ಹಿಂಗೆ ಮಾಡಿ ಸ್ಲೋ ಆಗಿ. ಅದು ಆ ಮೂಳೆ ಇದೆಯಲ್ಲ ಹೀಲಲ್ಲಿರೋದು ಸಾಫ್ಟ್ ಬೋನ್ ಅಂತೀವಿ, ಕಿವಿಯಲ್ಲಿ ಬೋನ್ ಇರುತ್ತಲ್ಲ ಆ ಥರದ ಬೋನ್ ಅದು. ಹಳೆ ಕಾಲ ಚಪ್ಪಲಿಯಲ್ಲಿ ಮಳೆ ಮೇಲೆ ಬಂದರೆ ಚಪ್ಪಲಿ ಹೊಲಿಯೋನು ಏನು ಮಾಡ್ತಿದ್ದ, ಸುತ್ತಿಗೆ ತಗೊಂಡು 2 ಹೊಡಿತಿದ್ದ, ಮಳೆ ಒಳಗಡೆ ಹೊರಟೋಗೋದು ಅಲ್ವಾ. ಅದೇ ಟೆಕ್ನಿಕ್ ಇವ್ರಿಗೆ ಹೇಳ್ಕೊಟ್ರೆ, ಏನು ಸರ್ ಏನೋ ಔಷಧಿನೇ ಕೊಡಲ್ಲ, ಎಕ್ಸ್ರೇ ಬರ್ದಿಲ್ಲ, ಹಿಂಗೆ ಹೊಡೀರಿ ಅಂತ ಹೇಳ್ತೀರಾ, ಏನು ಮಾಡೋದು? ಇದಕ್ಕೆ ಜನದ ಮೆಂಟಾಲಿಟಿ ಈ ಥರ ಆಗಿದೆ. ಎಲ್ಲದಕ್ಕೂ ಔಷಧಿ ಒಂದೇ ಕಾರಣ ಅಲ್ಲ, ಔಷಧಿ ಬೇಕು. ಎಸ್, ಅಲೋಪತಿ ಇವತ್ತಿನ ಸ್ಥಿತಿಯಲ್ಲಿ ಎಮರ್ಜೆನ್ಸಿಗೆ ಅದಕ್ಕೆ ಈಕ್ವಲೆಂಟಾಗಿ ಆಯುರ್ವೇದ ಬೆಳೆದಿಲ್ಲ. ಯಾವುದೇ ಆಯುರ್ವೇದಿಕ್ ಡಾಕ್ಟರ್ ತಂದೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಬಂದರೆ ಅವ್ರೂ ಅಲೋಪತಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಲ್ವಾ.
ಅಲೋಪತಿಯಲ್ಲಿ ಒಬ್ರು ಡಾಕ್ಟರ್ ಹೇಳ್ತಾ ಇದ್ರು, ಹೆಗ್ಡೆ ಅವರು ಹೇಳಿದ್ದಾರೆ, ECG ಎಲ್ಲ ಮಾಡಿ 2D ಎಕೋ ಅಂತ ಮಾಡಿ TMT ಅಂತ ಒಂದು ಮಾಡ್ತೀವಿ, ಕೇಳಿದ್ದೀರಾ? ಟ್ರೆಡ್ಮಿಲ್ ಟೆಸ್ಟ್ ಅಂತ. ಆ ವ್ಯಕ್ತಿ ಜೀವನದಲ್ಲೇ ಓಡಿರಲ್ಲ, ಟ್ರೆಡ್ಮಿಲ್ ಮಿಷಿನ್ ಇಟ್ಕೊಂಡು ಜೋರಾಗಿ ಓಡಿಸ್ಬಿಟ್ಟು ಹಾರ್ಟ್ ಬೀಟ್ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಡ್ತಾರೆ, ಪಾಸಿಟಿವ್ TMT ಅಂತ. ಅಲ್ಲಿ ಓಡಿರೋದ್ರಿಂದ ಬೀಟ್ ಜಾಸ್ತಿ ಆಗಿದೆ ಅಲ್ವಾ? ಒಂದ್ಸತಿ TMT ಪಾಸಿಟಿವ್ ಅಂತ ಬರೆದ್ರೆ ಇವರೇ ಪಕ್ಕಾ ಹಾರ್ಟ್ ಪೇಷಂಟ್ ಅಂತ. ನಾವು ಅವ್ರು ಕೇಳ್ತೀವಿ, ಸರ್ ಅವ್ರು ಓಡೇ ಇಲ್ಲ ಸರ್, ನೀವು ಓಡಿಸ್ತಿರಲ್ಲ ಅಂತಂದ್ರೆ ಏನು ಮಾಡೋದು, ಟೆಸ್ಟ್ ಇರೋದೇ ಹೆಂಗೆ? ನಾ ಹಿಂದೆ ಒಬ್ರು ಡಾಕ್ಟರ್ ಹಾಸ್ಪಿಟಲ್ ಇದ್ರು, ಅವರು 4 ಕೋಟಿಗೆನ ಆರ್ಥೋಸ್ಕೋಪಿ ಅಂತ ಒಂದು ಎಕ್ವಿಪ್ಮೆಂಟ್ ತಗೊಂಬಂದಿದ್ರು, ಆರ್ಥೋಸ್ಕೋಪಿ ಅಂತ. ಅದು ಇವಾಗ ಒಂದು 10 ವರ್ಷದಿಂದ ಔಟ್ಡೇಟೆಡ್, ಅದು ಉಪಯೋಗಿಸೋದೇ ಇಲ್ಲ ಇವಾಗ ಯಾರನ್ನು. ಬಟ್ ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟ್ ಏನು ಮಾಡಿದರೆ 4 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಮಿಷಿನ್ ತರಿಸಿದಿರಲ್ಲ, ಮಂಡಿನ ಅಂತ ಬಂದವ್ರಿಗೆಲ್ಲ ಇದನ್ನು ಟೆಸ್ಟ್ ಮಾಡಿ ಅಂತ. ಅವ್ರಿಗೆ ದುಡ್ಡು ಬರಬೇಕು. ಈ ಥರ ನಡೀತಾ ಇದೆ ಕಮರ್ಷಿಯಲ್. ಯಾಕಂದರೆ 2 ಕೋಟಿ 3 ಕೋಟಿ ಕೊಟ್ಟು ಮೆಡಿಕಲ್ ಸೀಟ್ ತಗೊಳ್ತೀನಿ. ನಾನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಾದ್ರೆ ನಂಗೆ ಒಂದು ಒಳ್ಳೆ ಕಾರ್ ಬೇಕು, ಅಷ್ಟು ದುಡ್ಡು ಬರಬೇಕು. ಅದಕ್ಕೆ ಹಾಸ್ಪಿಟ್ಲಲ್ಲಿ ಪ್ರತಿ ವೀಕ್ ಫಸ್ಟ್ ಡೇ ಮಂಡೇ ದಿಲ್ ಗಿವ್ ಇನ್ಸ್ಟ್ರಕ್ಷನ್ ಟು ದ ಡಾಕ್ಟರ್. ಏನಪ್ಪ ಅಂದರೆ, ಎಷ್ಟು ಜನ ಜಾಸ್ತಿ ಸರ್ಜರಿಗೆ ಬರೀತೀರಿ ಅಷ್ಟು ಅವ್ರಿಗೆ ಎಕ್ಸ್ಟ್ರಾ ಮನಿ ಕೊಡ್ತೀವಿ, ಕಮಿಷನ್ ಕೊಡ್ತೀವಿ ಅಂತ. ಪಾಪ ಅವನು ಒಳ್ಳೆಯವನು, ಏನೂ ಮಾಡೋಕ್ಕಾಗಲ್ಲ. ನಿಮ್ಗೊಂದು ಆಪ್ರೇಷನ್ ಮಾಡಿದ್ರೆ ಅವ್ನಿಗೆ ದುಡ್ಡು ಬರುತ್ತೆ. ಅದು ಬೇಕಾ ಬೇಡವಾ ಗೊತ್ತಿಲ್ಲ, ಬಂದಿದ್ದಾನೆ ಕುಯ್ದಾಗ ನೋಡಿ ದುಡ್ಡಿದೆ ಸರ್, ಇನ್ಶೂರೆನ್ಸ್ ಇದೆ, ಅವ್ರ ಮನೆಯವರೆಲ್ಲ ಚಿನ್ನಾಗಿನ ಹಾಕೊಂಡು ಜೋರಾಗಿದ್ದಾರೆ ಅಂತಂತ. ನಾವು ಒಂದು ಟೆಸ್ಟು ಮಾಡಿದ್ದೀವಿ, ಯಾರೋ ಒಬ್ಬ ಯಾವುದೋ ಒಂದು ಚೂರು ಕ್ರಿಯೇಟ್ನೈನ್ ಜಾಸ್ತಿ ಆಗಿತ್ತು, ICUಲಿ ಅಡ್ಮಿಟ್ ಮಾಡಿದ್ದು, ಕ್ರಿಯೇಟ್ನೈನ್ ಜಾಸ್ತಿ ಇದೆ ಸರ್, ಇಮಿಡಿಯೇಟಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಡಯಾಲಿಸಿಸ್ ಮಾಡಬೇಕು ಸರ್ ಅಂತಂತ. ಡಿಸ್ಚಾರ್ಜ್ ಮಾಡ್ತೀವಿ, ಇಲ್ಲ ಡಿಸ್ಚಾರ್ಜ್ ಮಾಡೋಕ್ಕಲ್ಲ ಸರ್, ತುಂಬ ಸೀರಿಯಸ್ ಕಂಡೀಷನ್. ಆಮೇಲೆ ಏನು ಮಾಡಿದ್ರೆ ಡ್ಯೂಟಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಅವರು ತೀರಾ ಬಡವರಪ್ಪ, ಊಟಕ್ಕೆ ಗತಿ ಇಲ್ಲ, ಎಮರ್ಜೆನ್ಸಿ ಅಂತ ತಂದು ಸೇರಿಸಿದ್ದೀನಿ, ಹಿಂಗೆ ಮಾಡಿದ್ರೆ ಹೆಂಗೆ ಅಂದರೆ, ಹಂಗ ಸರ್ ಈ ಮೆಡಿಸನ್ ತೊಗೊಳ್ಳಿ ಬಿಡಿ ಸರಿ ಹೋಗುತ್ತೆ. ಇದು ಒಂದು 2-3 ತಿಂಗಳಿಂದ ನಡೆದಿತ್ತು. ಅದೇಂಗೆ ಸರಿ ಹೋಗ್ಬಿಡುತ್ತೆ? ಹಾಸ್ಪಿಟ್ಲಿಗೆ ಮಾತ್ರ ದಯವಿಟ್ಟು ಯಾವುದೇ ಒಂದು ಕಾಂಟ್ಯಾಕ್ಟ್ ಇಲ್ಲದೆ ಹೊಸ ಡಾಕ್ಟರ್ ಹತ್ರ ನಿಮ್ಮ ರಿಲೇಟಿವ್ ಪರಿಚಯದವರು, ಹಾಸ್ಪಿಟ್ಲ್ನವ್ರು ಅವ್ರಿಗೆ ಪರಿಚಯ ಇರಬೇಕು, ಅಂಥವ್ರ ಹತ್ರ ಹೋಗಿ. ಯಾಕಂದ್ರೆ ಆ ಥರ ಬಂದಾಗ ಕೊಡೋ ಟ್ರೀಟ್ಮೆಂಟೇ ಬೇರೆ, ನೀವು ಫ್ರೆಶ್ ಆಗಿ ಹೋದರೆ ಕೊಡೋ ಟ್ರೀಟ್ಮೆಂಟೇ ಬೇರೆ. ಯಾಕಂದರೆ ನಾನೊಂದು ಅಲೋಪತಿ ಹಾಸ್ಪಿಟ್ಲಿಗೆ ಕನ್ಸಲ್ಟೆಂಟಾಗಿ ಸ್ವಲ್ಪ ದಿನ ಹೋಗ್ತಾ ಇದ್ದೆ, ಒಂದು 10 ವರ್ಷ ಏನೋ ಆಯಿತು. ಅಲ್ಲಿ ನನ್ನ ಪಕ್ಕ ಎಲ್ಲ ಕೂತ್ಕೊಳ್ಳೋರು, ಒಬ್ರು ENT ಡಾಕ್ಟ್ರು ಕೂತ್ಕೊಳ್ಳೋರು. ಅವರು ENTಯಲ್ಲಿ ಟಾನ್ಸಿಲೆಕ್ಟಮಿ ಈಸ್ ಎ ಬ್ರೆಡ್ ಆ್ಯಂಡ್ ಬಟರ್ ಆಫ್ ENT ಡಾಕ್ಟರ್ ಅಂತಾರೆ. ಓದೋರಿಗೆಲ್ಲ ಗಂಟ್ಲು ನೋವು ಅಂದರೆ ಟಾನ್ಸಿಲ್ಸ್ ಕಿತ್ತಾಕ್ಬಿಡಿ ಬೇಡ ಅಂತಂತ, ಅದರಿಂದ ಅವ್ರಿಗೆ ಒಳ್ಳೆ ದುಡ್ಡು ಬರುತ್ತೆ. ಅದೇ ಒಂದ್ಸತಿ ಅವರು ಮಗಳು 12-13 ವರ್ಷದೊಳಗೆ ಗಂಟ್ಲು ನೋವು ಬಂದ್ಬಿಡ್ತು. ನನ್ನ ಹತ್ರ ಬಂದ್ಕೆ, ಸರ್ ಏನಾದರೂ ಮೆಡಿಸನ್ ಇದ್ರೆ ಹೇಳಿ ಅಂತಂತ. ನನಗೂ ಅವನ ಮೇಲೆ ಕಾಯ್ತಾ ಇದ್ದೆ, ಸುಣ್ಣ ಬೆಲ್ಲ 2 ಹಚ್ಚು ಸರಿ ಹೋಗುತ್ತೆ, ತುಂಬೆ ಸೊಪ್ಪು ಎಲ್ಲ ಹಚ್ಬಿಟ್ಟು ಸರಿ ಹೋಗ್ಬಿಡು ಅಂತ. ಹೆಂಗೆ ಸರ್ ಅಂದರೆ, ನೀನು ಮಾಡೋ ಮರ ಅಂತ ಹೇಳಿದ್ರೆ 3 ದಿನಕ್ಕೆ ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಆಗುತ್ತೆ. ತುಂಬೆ ಸೊಪ್ಪು, ಬೆಲ್ಲ, ಸುಣ್ಣ ಪೇಸ್ಟ್ ಮಾಡಿ ಎಲ್ಲ ಹಚ್ಚೋದು. ಬೇರೆಯವ್ರು ಬಂದರೆ ಇಲ್ಲ ಟಾನ್ಸಿಲ್ ಇದು, ಆಮೇಲೆ ಅದಾಗತ್ತೆ ಇದಾಗತ್ತೆ, ಅದೇನು ಉಪಯೋಗನೇ ಇಲ್ಲ, ಟಾನ್ಸಿಲ್ ಕಿತ್ತಾಕ್ಬಿಡಿ ಅಂತ ಹೇಳ್ತಾರೆ. ಈ ಟಾನ್ಸಿಲ್ ಅನ್ನೋದು ಏನು ಗೊತ್ತಾ, ಗೂರ್ಖಾ ಇದ್ದಂಗೆ, ಗೇಟ್ ಕೀಪರ್ ಇದ್ದಂಗೆ, ಇಲ್ಲೊಂದು ಸ್ಮಾಲ್ ಟೆನ್ನಿಸ್ ಬಾಲ್ ಥರ ದೇವ್ರು ಕೊಟ್ಟಿದ್ದಾನೆ. ಊಟ ತಿಂಡಿ ಮಾಡೋವಾಗ ಏನಾದ್ರು ಕಶ್ಮಲಗಳು ಹೋಗ್ದಾರ್ಲಿ ಅಂತಂಟು ಇದು ಸ್ಪಾಂಜ್ ಥರ ಅದನ್ನ ಹಿಡಿದಿಟ್ಕೊಳ್ಳುತ್ತೆ, ಗೇಟ್ ಕೀಪರ್ ಥರ. ಅದನ್ನೇ ಕಿತ್ತಾಕ್ಬಿಟ್ರೆ ತಿನ್ನಿದ್ದೆಲ್ಲ ಡೈರೆಕ್ಟಾಗಿ ಟಾಕ್ಸಿನ್ ಒಳಗಡೆ ಹೋಗುತ್ತೆ. ಈಗ ಓದೋ ಮಕ್ಳು, ಸುಮಾರು ಮಕ್ಳಿಗೆ ನೋಡ್ತೀನಿ ಟಾನ್ಸಿಲೆಕ್ಟಮಿ ಆಗಿದೆ. ನೆಕ್ಸ್ಟ್ ಇದು ಕಿತ್ತಾಕಿದ್ಮೇಲೆ ಫೆರೆಂಜೈಟಿಸ್ ಅಂತ ಆಗುತ್ತೆ, ಇಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನೆರೆಂಜೈಟಿಸ್ ಸ್ಟಾರ್ಟ್ ಆಗುತ್ತೆ. ಇದೊಂದು ದೊಡ್ಡ ಕತೆ ಇದು. ಈ ಥರ ಮೆಡಿಸಿನ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಯೋಗ ಮಾಡೋರು ದಯವಿಟ್ಟು ಈ ಥರ ವಿಷಯಗಳನ್ನ ಇದು ಯಾವುದೇ ಪುಸ್ತಕದಲ್ಲಿಲ್ಲ. ಆಮೇಲೆ ಐ ಆಮ್ ನಾಟ್ ಅಗೇನೆಸ್ಟ್ ಟು ಎನಿ ಸಿಸ್ಟಮ್ ಆಫ್ ದ ಮೆಡಿಸಿನ್. ಇವಾಗ ಆಯುರ್ವೇದನೂ ತೀರಾ ಮೋಸ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮೆಡಿಸನ್. ಅದು ಎಷ್ಟು ಒರಿಜಿನಲ್ ಆಗಿ ಗೊತ್ತಿಲ್ಲ. ಓದೋರಿಗೆಲ್ಲ ಪಂಚಕರ್ಮ ಮಾಡಿ, ನಸ ಚಿಕಿತ್ಸೆ ಮಾಡಿ, ಶಿರೋಧಾರ ಮಾಡಿ, ಅದು ಮಾಡಿ ಇದು ಮಾಡಿ ಅಂತಾರಂತೂ ಅವರು ಯಾರೋ ಇದ್ರ ಬಗ್ಗೆ ಮಾಡ್ತಾ ಇಲ್ಲ. ಆಮೇಲೆ ಮೆಡಿಸಿನ್ ಎಲ್ಲ ನಮ್ಮಂಗಿಲ್ಲ, ಯಾಕಂದರೆ ಮೆಟಲ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅದರಿಂದ ಕಿಡ್ನಿ ಹೋಗುತ್ತೆ. 3ನೇ ವಿಷಯ ಎಲ್ಲರಿಗೂ ತಲುಪಿಸ್ಬೇಕಾಗಿದ್ದು, ದ ಹೆಜಾರ್ಡ್ನೆಸ್ ಆಫ್ ಡ್ರಿಂಕಿಂಗ್ RO ವಾಟರ್ ಅಂತ. RO ವಾಟರ್ ನಾವು ಕುಡಿತಾ ಇದ್ದೀವಲ್ಲ, RO ವಾಟರ್ನ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಮಾಡಬೇಕಂದ್ರೆ 13 ಕೆಮಿಕಲ್ ಹಾಕಬೇಕು.
ಗೊತ್ತಾಗ್ತಾ ಇದೆಯಾ? 13 ಕೆಮಿಕಲ್ ಹಾಕಿದ್ರೆ ನೀರು ಬ್ಲೀಚ್ ಆಗುತ್ತೆ. ಆ ಆರೋ ವಾಟರ್ ನೀರಲ್ಲಿ ಮೀನು ಬಿಟ್ಟರೆ ಸತ್ತೋಗುತ್ತೆ. ಗಿಡಗಳಿಗೆ ಹಾಕಿದ್ರೆ ಅದು ಕೊಳ್ದೋಗುತ್ತೆ, ಹೋಗುತ್ತೆ ಗಿಡ. ಅದು ಇನ್ನು ನಮಗೆ ಅದ್ರಲ್ಲಿ ಯಾವುದೇ ರೀತಿಯ ಇದಿಲ್ಲದೆ ಎಲ್ಲನೂ ತೆಗೆದುಬಿಟ್ಟಿರ್ತಾರೆ. ದೇವರು ಕಿಡ್ನಿ ಕೊಟ್ಟಿರೋದು ಫಿಲ್ಟರ್. ಈಗ ಏನಾಗ್ತದೆ ಇವಾಗ ಗೊತ್ತಾಗಲ್ಲ. ಕ್ಲೀನ್ಡ್ ವಾಟರ್ ಕುಡಿದು ಇನ್ನೊಂದು ಜನ್ರೇಷನ್ಗೆ ಕಿಡ್ನಿ ಕೆಲಸ ಮಾಡೋದು. ನಂಗೇನು ಕೆಲಸನೇ ಇಲ್ಲಪ್ಪ, ಅವನು ಇಲ್ಲೇ ಪ್ಯೂರ್ ವಾಟರ್ ಕೊಡ್ತಾ ಇದ್ದಾನೆ ಅಂತ ಅದು ಆ ಕೈ. ಇವಾಗಲ್ಲ, ಇನ್ನೊಂದು 10-15 ವರ್ಷಕ್ಕೆ ಸೆಕೆಂಡ್ ಜನ್ರೇಷನ್. ಯಾವಾಗ ಆ ಅಂಗಕ್ಕೆ ನೀವು ಕೆಲಸ ಕೊಡಲ್ಲ, ಅದು ವರ್ಕ್ ಮಾಡೋದು ಸ್ಟಾಪ್. ನೀವೆಲ್ಲ ಚಿಕ್ಕವರಾಗಿರುವಾಗ ಕೆರೆ ನೀರು, ಬಾವಿ ನೀರು ಎಲ್ಲ ಕುಡ್ದಿರ್ತೀರಿ. ಅವಾಗ ಯಾಕೆ ಏನು ಪ್ರಾಬ್ಲಮ್ ಬರಲ್ಲ? ಇವಾಗ ಯಾಕೆ? ನಮ್ಮ ಮಕ್ಕಳಿಗೆ ನಾವೇ ಕೊಡ್ತಾ ಇಲ್ಲ ಅದನ್ನು. ಈ ಪ್ಲಾಸ್ಟಿಕ್ ಬಾಟ್ಲೆಲ್ಲ ತುಂಬ ಕೇರ್ಫುಲ್. ಯಾವಾಗಲೂ ಒಂದ್ಸರಿ ಕುಡಿದ್ರೆ ಪರವಾಗಿಲ್ಲ, ಬಟ್ ಮೋಸ್ಟ್ ಡೇಂಜರಸ್ ಈಸ್ ಬಿಸ್ಲೆರಿ. ತುಂಬ ಡೇಂಜರ್. ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂದರೆ ಒಂದು ಕ್ಯಾಂಡಲ್ ಫಿಲ್ಟರ್ ಇಟ್ಕೊಂಡು ಕಾಯಿಸ್ಬಿಟ್ಟು ಕುಡಿ. ಕಾಯಿಸೋದು ಬೇಕಾಗಿಲ್ಲ. ಯಾವಾಗಲೂ ಊರಲ್ಲಿ ಕಾಲ್ರ, ಪ್ಲೇಗು ಈ ಥರ ಲೂಸ್ ಮೋಷನ್ ಇದ್ದಾಗ ಕಾಯಿಸಿದ್ರೂ ನೀರಲ್ಲಿ ಆಮ್ಲಜನಕ ಎವಾಪರೇಟ್ ಆಗಿಬಿಡುತ್ತೆ, H2O2 ಅಂತೀವಲ್ಲ. ಸೊ ಕಾಯಿಸೋದು ಒಂಚೂರು ಇದು ಮಾಡ್ಕೊಂಡು ಈ ಕ್ಯಾಂಡಲ್ ಫಿಲ್ಟರ್ ಹಾಕೊಂಡು ನೀರು ಕುಡಿಬೋದು, ಏನು ತೊಂದರೆ ಇಲ್ಲ. ಇವಾಗಿಂದಾನೇ ಮಕ್ಕಳು ಕುಡಿಸೋದು ಅಭ್ಯಾಸ ಮಾಡಿಸಿದ್ರೆ ಅವಾಗ ಗಂಟ್ಲು ಸ್ವಲ್ಪ ದಿನ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಲೇಟರ್ ಸ್ಟೇಜಲ್ಲಿ ಬಾಡಿ ಇಮ್ಯೂನ್ ಆಗುತ್ತೆ. ಯು ಡೋಂಟ್ ರಿಕ್ವೈರ್ ಎನಿ ಮೆಡಿಕೇಶನ್. ಈಗ ನೋಡಿ, ಸಿಟಿಯಲ್ಲಿರೋರು ಹಳ್ಳಿಗೂ ನೀರು ಕುಡಿದ ತಕ್ಷಣ ಗಂಟ್ಲು ಕಟ್ಕೊಂಡ್ಬಿಡ್ತಾರೆ. ಈ ಅಮೇರಿಕಾದಿಂದ ಬರ್ತಾರಲ್ಲ, ಲಾಸ್ಟ್ ಟೈಮ್ ಯಾರು ಹೇಳ್ತಾರೆ, ಮೈಕಲ್ ಜಾಕ್ಸನ್ ಇಂಡಿಯಾಗೆ ಬಂದಾಗ ಒಂದು ಏರೋಪ್ಲೇನ್ ಫುಲ್ ನೀರು ತಂದಿದ್ದಂತೆ ಸ್ನಾನ ಮಾಡೋಕ್ಕೆ ಕುಡಿಯೋಕ್ಕೆ. ಅಷ್ಟು ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾರೆ ಅವರು. ಇಲ್ಲಿ ನೀರು ಕುಡಿದ ತಕ್ಷಣ ಅವ್ರಿಗೆ ಗಂಟ್ಲು ಪ್ರಾಬ್ಲಮ್. ಈ ವೆಸ್ಟರ್ನ್ ಪೀಪಲ್ ನೋಡಿ ಕೈಯಲ್ಲಿ ಒಂದು ಬಾಟ್ಲ್ ನೀರು ಇಟ್ಕೊಂಡಿದ್ದಾರೆ, ಇಂಗ್ಲೀಷ್ನವ್ರು. ಅವ್ರಿಗೆ ನಮ್ಮನ್ನು ನೋಡಿದ್ರೆ ಆಶ್ಚರ್ಯ, ಏನು ಒಡ್ರಪ್ಪ ಅವ್ರು, ಯಾವ ನೀರಾರು ಕುಡಿತಾರೆ, ಹೆಂಗೆ ಚೆನ್ನಾಗಿದ್ದಾರೆ ಅಂತಂತ. ಆ ನೆದರ್ಲ್ಯಾಂಡರ್ ಒಬ್ಬರು ಲೇಡಿ ಬಂದಿದ್ದಾರೆ, ಯು ಡ್ರಿಂಕ್ ದಿಸ್ ವಾಟರ್, ವಿ ಆಲ್ ಟೇಕ್ ಬಾತ್, ಡ್ರಿಂಕ್ ಎವ್ರಿಥಿಂಗ್ ದಿಸ್ ವಾಟರ್ ಅಂತ. ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇದೆ. ಎರಡನೇದು, ನಮ್ಮ ಏಷ್ಯನ್ ಜೀನ್ ಅಂತಾರಲ್ಲ, ನಮಗೆ ಅನ್ನ ತಿನ್ನೋದ್ರಿಂದ, ಕಾರ್ಬೋಹೈಡ್ರೇಟ್ ತಿನ್ನೋದ್ರಿಂದ ನಮ್ಮ ಆರ್ಟ್ರೀಸು ದಪ್ಪ ಇರುತ್ತೆ ಬೇರೆಯವ್ರಿಗಿಂತನೂ. ಆಮೇಲೆ ಇನ್ನೊಂದು ಫ್ಯಾಟಿ ಲಿವರ್ ಅಂತೀವಲ್ಲ, ಅದು ನಮಗೆಲ್ಲ ಇರುತ್ತೆ ಫ್ಯಾಟಿ ಲಿವರ್. ಅದು ಕಾಯಿಲೆ ಅಲ್ಲ, ಅದು ನಮ್ಮ ಏಷ್ಯನ್ಸ್ಗೆ ಅದು ಕಾಮನ್. ಅದು ವೆಸ್ಟರ್ನ್ ಪೀಪಲ್ಗೆ ಅವ್ರಿಗೇನಿರಲ್ಲ, ಅವ್ರ ಕಾರ್ಬೋಹೈಡ್ರೇಟ್ ತಿನ್ನಲ್ಲ, ಅವ್ರಿಗೇನಿಲ್ಲ. ಬಟ್ ನಮಗೆ ಇಂಡಿಯನ್ಸ್ಗೆ ದಿ ಫ್ಯಾಟಿ ಲಿವರ್ ಈಸ್ ಎ ಕಾಮನ್ ಥಿಂಗ್. ಇವಾಗಿನ ಸ್ಥಿತಿಯಲ್ಲಿ ಏನಾಗಿದೆ, ಎಲ್ಲ ಡಯಟ್ ಮಾಡಿ ವೆಯ್ಟ್ ಕಮ್ಮಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಎಲ್ಲರಿಗೂ ವಿಟಮಿನ್ ಡೆಫಿಷಿಯನ್ಸಿ. ತುಂಬ ಸಾವುಕಾರ ಇರ್ತಾರೆ, ರಿಚ್ ಫೆಲೋಸು. ಅವ್ರು ಬ್ಲಡ್ ಟೆಸ್ಟ್ ಮಾಡಿದ್ರೆ, ಸರ್ ಈ ವಿಟಮಿನ್ ಇಲ್ಲ, ಅದೆಂಗಪ್ಪ, ದಿನ ಹಣ್ಣು ತಿಂತಾರೆ, ಡ್ರೈ ಫ್ರೂಟ್ ತಿಂತಾರೆ, 3 ಹೊತ್ತು ಊಟ ಮಾಡ್ತಾರೆ, ಅವ್ರಿಗೆ ಯಾಕೆ ಡೆಫಿಷಿಯನ್ಸಿ ಬಂತು? ಫುಟ್ಪಾತಲ್ಲಿರೋರ್ಗೆ ಬಂದರೆ ಪರವಾಗಿಲ್ಲ. ಈ ಹಕ್ಕಿ ಪಿಕ್ಕಿ ಜನಾಂಗದವ್ರು ನೋಡಿ, ಮಕ್ಕಳು ಕೆಂಪಗೆ ಚಿಮ್ತಾ ಇರ್ತಾರೆ, ಯಾವಾಗಿಂದೋ ಊಟ ತಿಂತಾರೆ, ಏನೋ ತಿಂತಾರೆ ರೋಡ್ ಸೈಡಲ್ಲಿ. ಹೌ ದೇ ಆರ್ ಹೆಲ್ತಿ. ಇಮ್ಯುನೈಸೇಷನ್ ಇಲ್ಲ ಅವ್ರ ಮಕ್ಕಳಿಗೆ. ನಾವು ಕೊಡೋ ವ್ಯಾಕ್ಸಿನ್ಸ್ ಎಲ್ಲ ಕೊಡ್ತಾರಲ್ಲ ಮಕ್ಕಳಿಗೆ, ಅದು ಯಾವುದೂ ಇಲ್ಲ. ಬಟ್ ದೇ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ಅದು ನಮ್ಮವ್ರಿಗೆ ಏನಾಗಿದೆ, ಡೇ ಬೈ ಡೇ ವಿ ಆರ್ ಬಿಕಮಿಂಗ್ ವೆರಿ ಸೆನ್ಸಿಟಿವ್. ಮಾನಸಿಕವಾಗೂ ಅಷ್ಟೇ, ದೈಹಿಕವಾಗೂ ತುಂಬ ಸೂಕ್ಷ್ಮ ಆಗ್ತಾ ಇದೀವಿ. ಇದು ಮೆಂಟಲ್ ಪ್ರಾಬ್ಲಮ್, ಫಿಸಿಕಲ್ ಪ್ರಾಬ್ಲಮ್ ಗೊತ್ತಿಲ್ಲ. ನಮಗಿಂತ ನಮ್ಮ ಮಕ್ಕಳು ಇನ್ನೂ ಸೆನ್ಸಿಟಿವ್ ಆಗ್ತಾ ಇದೆ. ಈ ಫೈನ್ ಪ್ರೊಸೆಸ್ಡ್ ಫುಡ್ ಎಲ್ಲ ಕೊಟ್ಟು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ವಾಘಭಟ್ಟ 5000 ಸುಶ್ರುತದ ವಾಘಭಟ್ಟ 5000 ವರ್ಷದಿಂದನೇ ಹೇಳಿದ್ದಾನೆ, ಆಹಾರ ಪ್ರಿಪೇರ್ ಮಾಡಿ 3 ಗಂಟೆ ಒಳಗೆ ತಿನ್ನಿ ಅಂತ ಹೇಳ್ತಾನೆ. ಅವನು ಆವಾಗಲೇ ಫ್ರಿಜ್ ಕಾನ್ಸೆಪ್ಟ್ ಗೊತ್ತಿದ್ದಾನೆ. ಇವತ್ತು ಉಳಿದಿದ್ದೀನಿ 3 ದಿನಕ್ಕೆ ಕಲರ್ ಹಾಕ್ಬಿಟ್ಟು ಪಲಾವ್ ಅಂತ ಕೊಡ್ತಾರೆ ಅಂತ 5000 ವರ್ಷದಿಂದ ಬರೆದಿದ್ದಾನೆ ಅವನು. ಬಿಸಿ ಆಹಾರ ಅವಾಗ ಮಾಡ್ಕೊಂಡು ತಿನ್ನಿ, ಕಾಯಿಲೆ ಬರಲ್ಲ ಅಂತ ಹೇಳಿದ್ದಾರೆ. ಅಲ್ಟಿಮೇಟ್ಲಿ ಮೈಂಡ್ಸೆಟ್, ಎಲ್ಲ ಮೈಂಡ್ಸೆಟ್. ಆಹಾರ ತಿನ್ನೋದ್ರಿಂದ ಆ ಥರ ಎಲ್ಲ ಏನೋ ಒಂಚೂರು ಇನ್ಫೆಕ್ಷನ್ ಆದಾಗ ಬರ್ಬೋದು, ಬೇರೆ ಎಲ್ಲ ನಾನು ಚೆನ್ನಾಗಿದ್ದೀನಿ ಅನ್ನೋ ಸ್ಟ್ರಾಂಗ್ ಇದ್ದಿದ್ದಾಗ ಸುಮಾರು ಕಾಯಿಲೆಗಳು ಏನು ಮಾಡಲ್ಲ, ಬಂದರೂ ಏನು ಮಾಡಲ್ಲ. ಒಬೆಸಿಟಿ ಅಂತ ಆಯುರ್ವೇದದಲ್ಲಿ ಆ ವಿಷಯನೇ ಇಲ್ಲ. ತೂಕ ಇವಾಗೆಲ್ಲ ಸುಮಾರು ಹೆಣ್ಮಕ್ಳು, ಐ ವಾಂಟ್ ಟು ರೆಡ್ಯೂಸ್ ಮೈ ವೇಟ್, ಗಿವ್ ಮಿ ಸಮ್ ಡಯಟ್, ಅದು ಇದು ಅಂತೆಲ್ಲ ಕೇಳ್ತಾರೆ.
ನಮ್ಮಲ್ಲಿ ಭೀಮಾ ಘಟೋತ್ಕಚ ಎಲ್ಲ ಅದೆಷ್ಟು 1000 kg ಇದ್ರೆ ನನಗೆ ಗೊತ್ತಿಲ್ಲ. ಹಾಂ, ಇದು ಅಲೋಪತಿಯವ್ರು ತಂದಿದ್ದು. ಎಲ್ಲರೂ ಸ್ಲಿಮ್ ಆಗಿ ಇದೆಷ್ಟು ಅಂತ ಇಷ್ಟು ಈ ರೇಡಲ್ಲಿ ಇರಬೇಕು. ಇಟ್ಸ್ ನಾಟ್ ಪಾಸಿಬಲ್. ಅದು ಮಾಡೋಕ್ಕೋಗಿ ಎಲ್ಲ ಪ್ರಾಬ್ಲಮ್ ಆಗಿದೆ. ಯಾರೋ ಫಿಲ್ಮ್ ಆ್ಯಟ್ ಏನೋ ಮಾಡ್ತಾರೆ, ಅವರು ಶೋ ಆಫ್ ಬಿಸ್ನೆಸ್ ಅದು. ಬಟ್ ಎಲ್ಲರಿಗೂ ಇಟ್ಸ್ ನಾಟ್ ರಿಕ್ವೈರ್ಡ್. ಕಾಯಿಲೆಗಳು ಅದೇ ಹೇಳ್ತಾ ಇದ್ದೀನಲ್ಲ, ಇದು ಸುಮ್ಮನೆ ಹುಡುಕ್ತಾ ಹೋದ್ರೆ ನೆವರ್ ಎಂಡಿಂಗ್ ಸ್ಟೋರಿ. ಓಕೆ, ಇವಾಗ ನಿಮ್ಗೇನು ಸಬ್ಜೆಕ್ಟ್ ಬೇಕೋ ಅಷ್ಟು ಹೇಳಿ. ಇದು ರೆಗ್ಯುಲರ್ ಜನರಲ್ ಆಯ್ತು, ನಿಮ್ಗೇನು ಬೇಕೇಳಿ. ಊಟದ ಬಗ್ಗೆ ಒಂದು ತಿಳ್ಕೊಳ್ಳಿ. ಅವ್ರು ಹೇಳಿದ್ರಲ್ಲ ಪದ್ಮಾಸನ ಇಟ್ಸ್ ಅ ಬೆಸ್ಟ್ ಪಾಶ್ಚರ್. ಜಾಪನೀಸು ಊಟ ಮಾಡೋದೇ ವಜ್ರಾಸನದಲ್ಲಿ ಕೂತ್ಕೊಂಡು. ನಾವು ಟೀಪಾಯ್ ಅಂತ ಉಪಯೋಗಿಸ್ತೀವಲ್ಲ, ದಟ್ ಟೀಪಾಯ್ ಈಸ್ ದೇರ್ ಡೈನಿಂಗ್ ಟೇಬಲ್. ನಾವು ಟೀಪಾಯ್ ಇಲ್ಲಿ ಇಟ್ಕೊಳ್ತೀವಲ್ಲ, ಅವ್ರು ಕೆಳಗೆ ಕೂತು ವಜ್ರಾಸನದಲ್ಲಿ ಕೂತು ಹಂಗೆ ಊಟ ಹಂಗೆ ಅವ್ರಿಗೆ ಡಮ್ಮಿ ಬರಲ್ಲ. ಅವ್ರಿಗೆ ಹೀಗಿರುತ್ತೆ, ಕಾನ್ಕೇವ್ ಥರ ಇರುತ್ತೆ. ದೇ ಈಟ್ ಇನ್ ದಟ್ ಪಾಶ್ಚರ್. ಇಟ್ ಡೈಜೆಸ್ಟ್ ಫಾಸ್ಟ್. ಈ ಡೈನಿಂಗ್ ಟೇಬಲ್ಲು ಚೇರ್ ಮೇಲೆ ಕೂತಾಗ ಏನಾಗುತ್ತೆ, ಇದು ಸ್ಟ್ರೆಚ್ ರಬ್ಬರ್ ಇದ್ದಂಗೆ. ಇದು ಫುಲ್ ಉದ್ದಕ್ಕೆ ಹಂಗೆ ಎಳ್ಕೊಳ್ಳುತ್ತೆ. ತಿಂತಾ ಇದ್ರೆ ಗೊತ್ತೇ ಆಗಲ್ಲ. ಅಲ್ಲಿ ಟಿ ವಿ ನೋಡ್ಕೊಂಡು ತಿಂತಾ ಇದ್ರೆ ಹೋಗ್ತಾ ಇರ್ತವೆ ಒಳಗಡೆ. ನೀವು ಕೆಳಗೆ ಕೂತು ಇನ್ನೊಂದ್ಸತಿ ಬಾಗಿದಾಗ ಒಳಗಡೆ ಇರೋ ಗ್ಯಾಸ್ ಈಚೆ ಬರುತ್ತೆ, ಕ್ಲೀನಾಗಿ ಹೊಟ್ಟೆ ತುಂಬುತ್ತೆ, ತೇಗ್ ಬರುತ್ತೆ. ತೇಗ್ ಬಂದಾಗ ತೇಗ್ ಬರುತ್ತಲ್ಲ, ಅವಾಗ ನಂಗೆ ಆಯ್ತಪ್ಪ, ನಂದು ಕೆಲಸ ಮುಗೀತು, ಹೊಟ್ಟೆ ತುಂಬಿದೆ, ಏನು ತಿನ್ನಬೇಡ ಅಂತಂತ. ಆದರೂ ಕೆಳಲ್ಲ, ಹೊಡೆದು ತಿಂತಾರೆ. ಹೋಗ್ಲಿ, ತಿನ್ನಕ್ಕೇನು ಅಬ್ಜೆಕ್ಷನ್ ಇಲ್ಲ. ಎನರ್ಜಿ ಇನ್ಪುಟ್ ಔಟ್ಪುಟ್ ಬ್ಯಾಲೆನ್ಸ್ ಆಗಬೇಕು. 5 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಗಾಡಿ ಓಡಿಸ್ಬೇಕು, ತಿರ್ಗಾ ಪೆಟ್ರೋಲ್ ಹಾಕಬೇಕು. ಔಟ್ಪುಟ್ ಇಲ್ಲ. ಬೆಳಗ್ಗೆಯಿಂದ AC ಹಾಕೊಂಡು TV ಮುಂದೆ ಫ್ಯಾನ್ ಹಾಕೊಂಡು ಕೂತಿರ್ತೀರಿ. ಬೆಳಗ್ಗೆನೂ ತಿನ್ನು, ಮಧ್ಯಾಹ್ನನೂ ತಿನ್ನು, ಸಾಯಂಕಾಲ ತಿನ್ನು, ರಾತ್ರಿ ತಿನ್ನು. ಔಟ್ಗೋ ಹೆಂಗೆ ಇಲ್ಲ, ಝೀರೋ. ಏನಾರು ತಿನ್ಬೋದು, ಅದಕ್ಕೆ ಅನುಗುಣವಾಗಿ ಅದಕ್ಕೆ ಕೆಲಸ ಇರಬೇಕು. ಕೆಲಸ ಇಲ್ಲದೆ ತಿಂದರೆ ಒಂದು ಕುಡಿಯಲ್ಲ, ಬೀಡಿ ಸಿಗರೇಟ್ಸ್ ಎಲ್ಲ, ಮಾಂಸ ತಿನ್ನಲ್ಲ, ಏನೂ ಮಾಡಲ್ಲ, ಕಾಯಿಲೆ ಯಾಕೆ ಬಂತು ಅಂತ ಕೇಳ್ತಾರೆ. ಯಾವ ಆಹಾರ ಹೊಟ್ಟೆನಲ್ಲಿ ಸರಿಯಾಗಿ ಜೀರ್ಣ ಆಗಲ್ಲ, ಅದು ವಿಷ ವಸ್ತುವಾಗಿ ಕನ್ವರ್ಟ್ ಆಗುತ್ತೆ. ಅನ್ಡೈಜೆಸ್ಟೆಡ್ ಫುಡ್ ಈಸ್ ಆಲ್ಸೋ ಕನ್ವರ್ಟ್ ಇಂಟು ಟಾಕ್ಸಿನ್. ಆಯುರ್ವೇದದಲ್ಲಿ ಆಮವಾತ ಅಂತ ಅಂದರೆ ಕಸ್ಮಲ್ಗಳು ಜಾಸ್ತಿ ಆಗಿದೆ ಹೊಟ್ಟೆನಲ್ಲಿ. ಇನ್ನೊಂದು ಮಿತ್, ಮೇನ್ ರೀಸನ್ ನಾವು ಓದ್ ಕಡೆ ಎಲ್ಲ ಫ್ರೀ ಟ್ರೀಟ್ಮೆಂಟಲ್ಲಿ ಕಾನ್ಸ್ಟಿಪೇಷನ್ ಸಿಕ್ಕಾಪಟ್ಟೆ ಇದೆ ಎಲ್ಲರಿಗೂ. ಸೊಂಟ ನೋವಿಗೆ ಮೇನ್ ರೀಸನ್ ಕಾನ್ಸ್ಟಿಪೇಷನ್. ಎಷ್ಟು ಸತಿ ಟಾಯ್ಲೆಟ್ಗೆ ಹೋಗ್ತೀರಾ ಅಂದರೆ, ಸರ್ 2 ದಿನಕ್ಕೋ 3 ದಿನಕ್ಕೋ, ಅಪ್ಪ ಎಲ್ಲ ಕಾಯಿಲೆನೂ ತುಂಬ್ಕೊಂಡಿದ್ದೀರ ಕ್ಯಾರಿಯಿಂದ. ಕರೆಕ್ಟಾಗಿ ಏನು ಹೇಳುತ್ತೆ ಅಂದರೆ, 3 ಸತಿ ತಿಂತೀವಲ್ಲ, 3 ಸತಿನೂ ಟಾಯ್ಲೆಟ್ಗೆ ಹೋದರೆ ಒಳ್ಳೆಯದು. ಇಲ್ಲ ಕನಿಷ್ಠ ಪಕ್ಷ 2 ಸತಿ ಆದರೂ ಹೋಗ್ಬೇಕಲ್ಲ, 1 ಸತಿಗಂತೂ ಕಂಪಲ್ಸರಿ. ನೀವು ಬೆಳಿಗ್ಗೆಯಿಂದ ಏನೆಲ್ಲ ತಿಂತೀರಲ್ಲ, ಪಕ್ಕದಲ್ಲೊಂದು ಡಸ್ಟ್ಬಿನ್ನು, ಪ್ಲಾಸ್ಟಿಕ್ ಡಬ್ಬಟ್ಟು ಎಲ್ಲ ಒಂದೊಂದು ಚೂರು ಹಾಕಿ. ನೀವು ಅದಕ್ಕೆ ದೋಸೆ ಒಂಚೂರು ಹಾಕಿ, ಮಧ್ಯಾಹ್ನ ಚಿತ್ರಾನ್ನ, ಪಲಾವು, ವಾಂಗಿಭಾತ್ ಹಾಕಿ, ಉಪ್ಪಿನಕಾಯಿ ಹಾಕಿ, ಸಾಂಬಾರು ಹಾಕಿ, ಮಜ್ಜಿಗೆ ಹಾಕಿ, ತಿರ್ಗಾ ರಾತ್ರಿ ಏನು ತಿಂತೀರ ಅದು ಹಾಕಿ ಒಂದು ಡಬ್ಬ ಮುಚ್ಚಿಬಿಡಿ. ಮಾರನೇ ಬೆಳಗ್ಗೆ ಹೋಗಿ ನೋಡಿ ಎಂಥ ಸ್ಮೆಲ್ ಹೊಡಿತಿದೆ ಹೊಟ್ಟೆನಲ್ಲೂ. ಅದೇ ಥರ ಎಲ್ಲ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟೆನಲ್ಲಿ. ಅದಕ್ಕೆ ನೋಡಿ, ನಮ್ಮ ದೇಶದಲ್ಲಿ ಮದುವೆ ಸಮಾರಂಭ ಅಂತ ಕಡೆ ಎಲ್ಲ ಬಾಳೆ ಎಲೆನಲ್ಲಿ ಊಟ ಆಗ್ತಾ ಇದ್ವಿ. ಹಸಿರು ಕಲರ್, ಲಾಸ್ಟ್ ಟೈಮ್ ಹೇಳಿದ್ದೆ ಅನಿಸುತ್ತೆ. ಆ ಗ್ರೀನ್ ಕಲರ್ ಇರುತ್ತಲ್ಲ, ಆಪರೇಷನ್ ಥಿಯೇಟ್ರಲ್ಲಿ ಬೆಡ್ಶೀಟು ಗ್ರೀನ್ ಕಲರ್ ಇರುತ್ತೆ. ಆ ಕಲರ್ ನೋಡಿದಾಗ ಕಣ್ಣು ತಂಪಾಗುತ್ತೆ. ಬಾಳೆ ಎಲೆ. ಓಕೆ, ಅವರು ನಿಮ್ಮನ್ನ ಬಾಳೆ ಎಲೆ ಹಾಕಿ ಊಟಕ್ಕೆ ಹೆಂಗೆ ರೆಡಿ ಮಾಡ್ತಾರೆ ಅಂದರೆ, ಫಸ್ಟ್ ಒಂದು ಸ್ವಲ್ಪ ಉಪ್ಪಿಡ್ತಾರೆ. ಉಪ್ಪಿಟ್ಟಿದ ತಕ್ಷಣ ಬಾಯಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ನೀರು ಬರೋಕ್ಕೆ. ಉಪ್ಪಿನಕಾಯಿ ಇಟ್ಟಿದ ತಕ್ಷಣ ಜೊಲ್ ಶುರು ಆಗುತ್ತೆ. ಎಲ್ಲರಿ ರೈಸೇ ಬರಲಿಲ್ಲ ಅಂತ. ದಿಸ್ ಈಸ್ ಹೌ ಬಾಡಿ ಅರೇಂಜಸ್. ಆಡಿಯೋ ವಿಜುವಲ್ ಎಫೆಕ್ಟ್ ಅಂತೀವಿ. ಕಣ್ಣು ನೋಡಿ ಉಪ್ಪಿನಕಾಯಿ ಅಂದಿದ ತಕ್ಷಣ ಜೊಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದೇ ಅನ್ನ, ಅದನ್ನು ವಾಂಗಿಭಾತ್ ಅಂತಾರೆ, ಚಿತ್ರಾನ್ನ ಅಂತಾರೆ, ಪಲಾವ್, ಒಂದು ಡಿಫ್ರೆಂಟ್ ಕಲರ್, ಕಣ್ಣಿಗೆ ಅಟ್ರಾಕ್ಷನ್ ಆಗಿರಲಿ ಅಂತ. ಆಮೇಲೆ ಈ ಬೆರಳಲ್ಲೆಲ್ಲ ಸೆನ್ಸರ್ಸ್ ಇರುತ್ತೆ, ಸಣ್ಣಗೆ ಸೆನ್ಸರ್ಸ್. ಅದು ಮುಟ್ಟಿದ ತಕ್ಷಣ ಇದು ಹಪ್ಪಳ, ಇದು ಜಾಮೂನು, ಇದು ಅಂತ ಗೊತ್ತಾಗುತ್ತೆ, ಪಲ್ಯ ಅಂತ ಗೊತ್ತಾಗುತ್ತೆ. ಸೆನ್ಸರ್ಸ್. ಸ್ಪೂನ್ ಕಾನ್ಸೆಪ್ಟಲ್ಲಿ ನಮಗೆಲ್ಲ, ನಾವು ಕೈಯಿಂದನೇ ಊಟ ಮಾಡಿದ್ರೆ ಒಳ್ಳೆ. ಕೈ ತೊಳೆಯೋಕ್ಕಾಗಲ್ಲ ಅಂತ ಸೋಂಬೇರಿಗಳು ಸ್ಪೂನು, ಫೋರ್ಕ್ ಅವ್ರಿಗೆ ಬೇಕು. ಹಸಿ ಮಾಂಸ ತಿಂತಾರಲ್ಲ, ಚಾಕು ಕಟ್ ಮಾಡಿ ಫೋರ್ಕಲ್ಲಿ ತೊಗೊಂಡು ಅವ್ರು ತಿನ್ಬೇಕು. ನಮ್ಮ ಆಹಾರಕ್ಕೆ ಅದು ಅವಶ್ಯಕತೆ ಇಲ್ಲ. ಸೊ ಏನು ಮಾಡುತ್ತೆ, ತಟ್ಟೆ ಎಲೆ ಮೇಲೆ ಎಲ್ಲ ಇಟ್ಟಾಗ 1 ಜಾಮೂನ್ ಇರುತ್ತೆ. ಫಂಕ್ಷನಲ್ಲಿ ಇವತ್ತು 2 ಜಾಮೂನ್ ಹಾಕಿ ಅಂತಂತೀರಿ, ಪುಕ್ಸಾಟ ಸಿಗುತ್ತೆ ಅಂತಂದ್ಬಿಟ್ಟು.
ಅದೇನು ಮಾಡುತ್ತೆ, ಕಣ್ಣಲ್ಲಿ ನೋಡ್ಬಿಟ್ಟು ಪ್ಯಾಂಕ್ರಿಯಾಸ್ ಕೇಳುತ್ತೆ, ಅಣ್ಣ ನೀನು ಒಂದೇ ಜಾಮೂನ್ ತಿಂತಾ ಇದ್ದೆ, ಇವತ್ತು 2 ಬಂದಿದೆ, ಸ್ವಲ್ಪ ಇನ್ಸುಲಿನ್ ನಾನು ಜಾಸ್ತಿ ಉತ್ಪತ್ತಿ ಮಾಡ್ತೀನಿ ಅಂತ ಜಾಸ್ತಿ ಮಾಡುತ್ತೆ. ಆಡಿಯೋ ವಿಜುವಲ್ ಎಫೆಕ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ. ಆವಾಗ ಏನಾಗುತ್ತೆ ಅಂದರೆ ಅದೇ ಊಟನ ಅಲ್ಲಿ ಟಿ ವಿ ಆನ್ ಮಾಡಿ ಯಾರೋ ಕುಣಿತಾ ಇದ್ದಾಳ, ಯಾರೋ ಕೊಲೆ ಮಾಡ್ತಾ ಇದ್ದಾರೆ ಅಂದರೆ ಹಿಂಗೆ ಆಗ್ತಾ ಇರ್ತೀವಿ, ಹಿಂಗೆ ನೋಡಿಕೊಂಡು. ಒಳಗಡೆ ವರ್ಕರ್ಸ್ ಇರ್ತಾರೆ, ಯಾರು ಹೊಟ್ಟೆ ಒಳಗಡೆ, ಅವ್ರು ಕೆಲಸ ಮಾಡೋದು ಬೆಳಗಿನ ಜಾವ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಹೊಟ್ಟೆಯಲ್ಲಿರೋ ವರ್ಕರ್ಸ್ ಕೆಲಸ ಮಾಡೋದು. 6 ಗಂಟೆ ಮೇಲೆ ಅವ್ರದ್ದು ಡ್ಯೂಟಿ ಕ್ಲೋಸು, ಬಾಗಿಲು ಹಾಕ್ಬಿಡ್ತಾರೆ. ಸನ್ರೈಸ್ ಆ್ಯಂಡ್ ಸನ್ಸೆಟ್ ಅಂತಂತೀವಿ. ಅದಕ್ಕೆ ಮಾರ್ವಾಡಿ ಜೈನ್ಗಳೆಲ್ಲ 6 ಗಂಟೆ ಸೂರ್ಯ ಮುಳುಗಿದ ಮೇಲೆ ಊಟ ಮಾಡೋದು. ಜಠರಾಗ್ನಿ ತೀಕ್ಷ್ಣವಾಗಿರುತ್ತೆ ಅದು. ಆ ಕೆಲಸ ಮಾಡೋರು ಏನು ಹೇಳ್ತಾರೆ, ಅಣ್ಣ ನನಗೇನು ಪಿಕ್ಚರೇ ತೋರಿಸಲ್ಲ, ಏನೇನೋ ಎಸಿತಾ ಇದ್ದಾನೆ, ನನ್ನ ಕೈಲಿ ಆಗಲ್ಲಪ್ಪ ಹೋಗು ಅಂತ ಬಿಟ್ಬಿಡ್ತದೆ ಅದು. ಆವಾಗ ಇಂಡೈಜೆಷನ್ನು, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅನುಭವಿಸಿ ಊಟ ಮಾಡು ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಎಂಜಾಯ್ ದ ಫುಡ್. ಮೈಂಡ್ಫುಲ್ ಈಟಿಂಗ್ ಅಂತ ಬರ್ಕೊಡ್ತೀವಿ ನಾವು. ಅನುಭವಿಸಿ, ಅಲ್ಲಿ ತಟ್ಟೆಯಲ್ಲಿ ಏನಿದೆ ಇಂಪಾರ್ಟೆಂಟ್ ಅಲ್ಲ, ದ ವೇ ಯು ಈಟ್, ದ ವೇ ಯು ಚೀವ್ ದ ಫುಡ್. ಭಗವಂತ 32 ಮಿಕ್ಸಿ ಕೊಟ್ಟಿದ್ದೇನೆ, 32 ಅಲ್ಲಿದೆಯಲ್ಲ, ಅಗಿಯೋದೇ ಅಲ್ಲ ಯಾರು. ಆ ನೂಡಲ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಇಷ್ಟು ಸುದ್ದ ಒಳಗಡೆ ಹೊರಟೋಗ. ಅದು ಯಾರೋ ತಿನ್ಬೋದು, ಅವ್ರ ದೇಶದ ಕ್ಲೈಮೆಟಿಕಲ್ ಕಂಡೀಷನ್ ಹೋಗಿ, ದಟ್ ಈಸ್ ಓಕೆ. ಇಟ್ಸ್ ನಾಟ್ ಫಾರ್ ಹಸ್, ವಿ ಆರ್ ನಾಟ್ ಯೂಸ್ ಟು ದಟ್. 32 ಸತಿ ಅಗಿದಾಗ ಯಾಕೆ ಅಗಿಬೇಕು? ಅಂದರೆ ದ ಮೋರ್ ಯು ಚೀವ್ ದ ಫುಡ್, ದ ಮೋರ್ ಸಲೈವ ಸೆಕ್ರೇಷನ್ ಆಗುತ್ತೆ, ಲಾಲಾರಸ ಉತ್ಪತ್ತಿ ಆಗುತ್ತೆ. ನಮ್ಮಲ್ಲಿ ಉಪ್ಪಿನಕಾಯಿ ಇಟ್ಟಿದ್ದೆ ಟು ಸ್ಟಿಮ್ಯುಲೇಟ್ ದ ಲಾಲಾರಸ. ಹಿಂದೆ ಏನು ಮಾಡ್ತಾರೆ, ಈ ವಾದ್ಯದವರೆಲ್ಲ ಬರ್ತಾ ಇದ್ದಲ್ಲ ಬೇರೆ ಊರಿಂದ, ಅವ್ರ ಕಾಂಪಿಟೇಷನ್ ಇರ್ತಾ ಇತ್ತು, ಹಿಂಗೆ ಊದಬೇಕಲ್ಲ. ಆವಾಗ ಏನು ಮಾಡ್ತಾರೆ, ನಾನು 2-3 ಸತಿ ನೋಡಿದ್ದೀನಿ ತಮಿಳ್ನಾಡು ಕಡೆಗೆಲ್ಲ, ಆ ವಾದ್ಯ ಊದೋನ್ ಎದುರುಗಡೆ ಹುಣಸೆ ಹಣ್ಣು ತಗೊಂಡೋಗಿ ಚೀಪೋದು. ಆ ನೀರು ಊಟ ಊದಕ್ಕೆ ಆಗ್ತಾ ಇರಲ್ಲ. ಸೊ ಈ ಲಾಲಾರಸ ಇದೆಯಲ್ಲ, ಇದು ಜಾಸ್ತಿ ಉತ್ಪತ್ತಿ ಆದರೆ ಇನ್ಸುಲಿನ್ಗೆ ಕೆಲಸ ಕಮ್ಮಿ ಆಗುತ್ತೆ. ಡಯಾಬಿಟಿಕ್ ಇರೋರಿಗೆಲ್ಲ ಮೇನ್ ಸಿಂಪ್ಟಮ್ ಆಫ್ ಡಯಾಬಿಟಿಕ್ ಈಸ್ ಡ್ರೈನೆಸ್ ಆಫ್ ಥ್ರೋಟ್, ನಮ್ನೆಸ್ ಆಫ್ ಫೀಟ್, ಅಕೇಶನಲ್ ಗಿಡ್ಡಿನೆಸ್, ಬ್ಲರಿಂಗ್ ಆಫ್ ವಿಷನ್, ಪಾಸಿಂಗ್ ಆಫ್ ದ ಯೂರಿನ್, ಇಚಿಂಗ್ ಅಂತ. ಅವ್ರು ನೋಡಿ ಬಾಯಿ ಒಣಗ್ತಾ ಇರುತ್ತೆ ಡಯಾಬಿಟಿಕ್ ಅವರಿಗೆ. ಅವ್ರಿಗೆ ಏನು ಹೇಳ್ಕೊಡ್ಬೇಕು, ಚೆನ್ನಾಗಿ ಅಗದು 30 ಸತಿ ಇಲ್ಲ ಕನಿಷ್ಠ ಪಕ್ಷ 20 ಸತಿ ಆದರೂ ಚೆನ್ನಾಗಿ ಅಗದಾಗ ಒಂದು ತುತ್ತು ಅಂತೀವಲ್ಲ, ಅನ್ನ ಮಾರ್ಸಲ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಒಂದು ತುತ್ತು ಅನ್ನದ ಮೇಲೆ ಈ ಲಾಲಾರಸ ಕೋಟಿಂಗ್ ಆಗುತ್ತೆ ಹಿಂಗೆ. ಅರ್ಥ ಆಗ್ತಾ ಇದೆಯಾ? ಯಾವ ಅನ್ನದ ತುತ್ತಲ್ಲಿ ಚಪಾತಿನ ಏನು ತಿಂತೀರೋ ಅದ್ರ ಮೇಲೆ ಎಲ್ಲಿ ಸಲೈವ ಕೋಟಿಂಗ್ ಆಗಿರುತ್ತೆ, ಆ ಆಹಾರನ ಮಾತ್ರ ಹೊಟ್ಟೆ ಒಳಗಡೆ ರೆಕಗ್ನೈಸ್ ಮಾಡ್ತಾನೆ. ಗೇಟಲ್ಲಿ ವಿಸಿಟರ್ ಪಾಸ್ ಕೊಡ್ತಾರಲ್ಲ, ಪಾಸ್ ಇದೆ ಅಂತಂತ, ಯಾವ ಆಹಾರ ಅಗದಾಗ ಲಾಲಾರಸ ಅದರಿಂದ ಇದು ಕ್ಲೋಸ್ ಆಗಿರುತ್ತೆ, ಆ ಅನ್ನ ಮಾತ್ರ ಕ್ಲೀನಾಗಿ ಡೈಜೆಸ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಒಂದು ಸಿಂಪಲ್ ಎಕ್ಸಾಂಪಲ್, ಈ ದಿನ ಬೆಳಗ್ಗೆ ನಾನು 3 ಚಪಾತಿ ತಿಂತಿದ್ದೆ, ಇಲ್ಲ 2 ಇಡ್ಲಿ ತಿಂತಾ ಇದ್ದೆ. ಒಂದು ಚಪಾತಿನೇ ನೀವು ನಿಧಾನವಾಗಿ 20ರಿಂದ 25 ಸತಿ ಅಗದು ತಿಂದು ನೋಡಿ, ನಿಮಗೆ ಕನಿಷ್ಠ ಪಕ್ಷ 4 ಗಂಟೆ ಹೊಟ್ಟೆ ಹಸಿವಾಗಲ್ಲ. ಅಗಿದೆ ಯಾವಾಗ ನುಂಗ್ತೀರ 5 ಚಪಾತಿ 6 ಚಪಾತಿ ಅದೆಲ್ಲ ವೇಸ್ಟ್, ಅದು ತಿಂದಿದ್ದೆಲ್ಲ ವೇಸ್ಟ್, ರಕ್ತಗತವಾಗಲ್ಲ. ಬರೀ ಆಹಾರ ನೀವು ತಿಂದಿರ್ತೀರಿ, ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ವೆಯ್ಟ್ ಕಮ್ಮಿ ಮಾಡೋಕ್ಕೆ whatever you eat, chew more than 20 times and eat slowly. That is one technique. ಆ ಥರ ಅಭ್ಯಾಸ ಮಾಡ್ಕೊಂಡಾಗಲೇ ಸ್ಲೋ ಆಗಿ ಶುಗರ್ ಗಿಗರೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸಕ್ಕರೆ ಕಾಯಿಲೆಯಲ್ಲಿ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ನಿಮ್ಮ ಮನೇಲಿ ಒಂದು ಮಿಕ್ಸಿ ಇದೆ, ಹಳೆ ಕಾಲದ ಮಿಕ್ಸಿ, ಅದು ಲೋಡ್ ಎತ್ತಲ್ಲ. ಅದೇ ಥರ ಇಲ್ಲೂ ಅಷ್ಟೇ, ಅದು ಹಳೇದಾಗಿದೆ, ಲೋಡ್ ಎತ್ತಲ್ಲ. ಅದಕ್ಕೇನು ಮಾಡಬೇಕು, ಒಂದೊಂದು ಚೂರು ಹಾಕೋಬೇಕು. ಅದಕ್ಕೆ ಅವಾಗ ಒಂದೇ ಸತಿ 5 ಇಡ್ಲಿ ತಿನ್ನೋದ್ರ ಬದಲು ಒಂದೊಂದು ಸತಿ 1 ಇಡ್ಲಿ, ಅರ್ಧ ಇಡ್ಲಿ ಈ ಥರ ತಿನ್ಕೊಂಡು ಹೋದಾಗ ಲೋಡ್ ಸ್ವಲ್ಪ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಶಕೆ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? AC ಯಾಕಪ್ಪ, ಬರ್ತಾನೆ ಅಲ್ಲಿ ಚಳಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಇಲ್ಲಿ ಶಕೆ. ಎಲ್ಲ ಹೇಳ್ಬಿಡ್ತೀನಿ ಬಿಡಿ. AC ಹಾಕಿಲ್ಲ, ಆಫ್ ನೋಡಿ. ಅದು ಆಫ್
ಸರಿ ಬಿಡಿ.